ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಪ್ರತಿ ಸಂಚಿಕೆನಲ್ಲೂ ಕೂಡ ಗುರುಜಿಯವರು ನೀಡ್ತಾ ಹೋಗ್ತಾರೆ. ಹಾಗೆ ಇವತ್ತಿನ ಸಂಚಿಕೆನಲ್ಲಿ ಇವತ್ತು ಚಂದ್ರಗ್ರಹಣ ಆಗಿರೋದ್ರಿಂದ ಚಂದ್ರಗ್ರಹಣದ ಕುರಿತಾಗಿ ಒಂದಷ್ಟು ಇನ್ಫಾರ್ಮೇಷನ್ ಗುರುಜಿಯವರು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಮಗೆ ನೀಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ. ಇನ್ನು ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗುತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅಂತ ಹೇಳೋದಾದರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಕ್ಕೆ ಅವಕಾಶವಿದೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಕೂಡ ಕಲಿಬೇಕು ಅನ್ನೋದಾದರೆ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕು, ನನ್ನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂದರೆ ಗುರೂಜಿಯವರು ಒಂದು ಸುವರ್ಣ ಅವಕಾಶವನ್ನು ನಿಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇದೇ ತಿಂಗಳು 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಕಾಲ ನೀವು ಆನ್ಲೈನ್ ಕ್ಲಾಸಸ್ನ ಪಡ್ಕೊಳ್ಬಹುದಾಗಿದೆ. ಸೊ ಮನೆ ಮಂದಿ ಎಲ್ಲ ಕೂತು ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಚಂದ್ರಗ್ರಹಣ ಇವತ್ತಿನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಚಂದ್ರಗ್ರಹಣವಿದೆ. ಸೊ ಚಂದ್ರಗ್ರಹಣದ ವಿಶೇಷತೆ ಏನು ಅಥವಾ ಚಂದ್ರಗ್ರಹಣದ ಹಿನ್ನೆಲೆ ಏನು, ಇದರ ಸೈಂಟಿಫಿಕ್ ರೀಸನ್ ಏನು ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಗುರುಗಳ ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿ. ಇವತ್ತು ಗ್ರಹಣ ಅಂತಕ್ಕಂಥದ್ದನ್ನು ನಾವು ತಲೆಯಿಟ್ಕೋಬೇಕು. ನಾವು ಪ್ಲಾನೆಟರಿ ಇಂಟೆಲಿಜೆನ್ಸಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಯಾವಾಗ 3 ವಿಚಾರ, ಸೂರ್ಯ, ಭೂಮಿ ಮತ್ತು ಚಂದ್ರ, ಪ್ರತಿ ಸತಿ ಒಂದೇ ಲೈನಲ್ಲಿ ಬರಲ್ಲ. ಇನ್ನೊಂದು ಸತಿ ಹೇಳ್ತೀನಿ, ಸೂರ್ಯ, ಭೂಮಿ ಅಥವಾ ಚಂದ್ರ, ಸೂರ್ಯ, ಚಂದ್ರ ಅಥವಾ ಭೂಮಿ ಒಂದೇ ಲೈನಲ್ಲಿ ಬರಲ್ಲ. ತಿರುಗ್ತಾ ಇರ್ಬೇಕಾದ್ರೆ ಒಂದೇ ಲೈನಲ್ಲಿ ಬರಲ್ಲ. ಯಾವತ್ತು ಒಂದೇ ಲೈನಲ್ಲಿ ಬರುತ್ತೆ ಅವತ್ತು ಗ್ರಹಣ. ವರ್ಷದಲ್ಲಿ ಈ ಒಂದೇ ಲೈನು 2 ಸತಿನೋ 3 ಸತಿನೋ 4 ಸತಿನೋ ಬರುತ್ತೆ. ಅದನ್ನು ಬಹಳ ಅದ್ಭುತವಾಗಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಲೈನ್ ಆಗೋ ಟೈಮಲ್ಲಿ ರಾಹುಕೇತು ಮೈದಲ್ಲಿ ಬಂದಿರ್ತಾರೆ ಅಂತ ಸೈಂಟಿಫಿಕ್ ಆಗಿ ಕೊಟ್ಟಿದ್ದಾರೆ. ರಾಹುಕೇತುಗಳನ್ನು ಈ ಓಡೋಗ್ತಾರಲ್ಲ ದೇವರ ಪೂಜೆ, ಆ ಪೂಜೆ, ರಾಹು, ಅವೆಲ್ಲ ಸುಳ್ಳು. ರಾಹುಕೇತುಗಳು ಅನ್ನೋ ಗ್ರಹಗಳೇ ಇಲ್ಲ. ಈಗ ನೀವು ಪಿಕ್ಚರ್ ನೋಡ್ತಾ ಇದ್ದೀರಾ, ಈ ಪಿಕ್ಚರಲ್ಲಿ ಒಂದು ಲೈನ್ ಇದೆ ನೋಡಿ, ಅಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ 2 ಕೊಟ್ಟಿದ್ದೀವಿ. ಆ ಭೂಮಿಗೆ ಒಂದು ಸರ್ಕಲ್ ಹಾಕಿದ್ದೀವಿ, ಅಲ್ಲಿ ಮೂನ್ಸ್ ಆರ್ಬಿಟ್ ಅಂತ. ಆ ಜಂಕ್ಷನ್ ಪಾಯಿಂಟ್ ಅಲ್ಲಿ 2 ಕೂತಿದೆ. ಆ ಕಡೆ ಬ್ಲೂ ಕಲರ್ ಸರ್ಕಲ್ ಅಲ್ಲಿ ಆ ಕಡೆ ಒಂದು ಕೂತಿದೆ, ಚಂದ್ರ ಒಂದು ಕಡೆ ಇದೆ. ಆ ಪಾಯಿಂಟೇ ರಾಹುಕೇತುಗಳು ಆಕಾಶದಲ್ಲಿ. ಇಲ್ಲಿ ಈ ಪಾಯಿಂಟ್ ಅಲ್ಲಿ ನಿಮಗೆ ಸೂರ್ಯ ಮತ್ತೆ ಭೂಮಿ ಮತ್ತೆ ಚಂದ್ರ. ಚಂದ್ರ ಹಿಂದೆ ಇರತಕ್ಕಂಥದ್ದು. ಅಂದ್ರೆ ಇವತ್ತು ಹುಣ್ಣಿಮೆ. ಯಾವಾಗಲೂ ಕೂಡ ಚಂದ್ರಗ್ರಹಣ ನಡೆಯೋದು ಹುಣ್ಣಿಮೆ ದಿವಸನೇ. ಸಿಂಪಲ್. ಸೂರ್ಯಗ್ರಹಣ ನಡೀತಾ ಇದೆ ಅಂತಂದ್ರೆ ಅವತ್ತು ಅಮಾವಾಸ್ಯೆ ಅಂತ ಅರ್ಥ. ಮುಂದೆ ಬಂದಿರುತ್ತೆ ಚಂದ್ರ ಅಂತ. ಅಂದ್ರೆ ಆಲ್ ದಿ 3 ಪ್ಲಾನೆಟ್ಸ್ ವಿಲ್ ಬಿ ಇನ್ 1 ಲೈನ್. ಆ ಒಂದು ಲೈನು 180 ಡಿಗ್ರಿ. ಆ 180 ಡಿಗ್ರಿ ಬಂದಾಗ ವಿಸಿಬಲ್ ಆಗಲ್ಲ ಯಾವುದೋ ಒಂದು. ಅಂದ್ರೆ ಇವತ್ತು ಹುಣ್ಣಿಮೆ ಅಂದ್ರೆ ಚಂದ್ರ ಚೆನ್ನಾಗಿ ಕಾಣಿಸ್ಬೇಕು ರಾತ್ರಿ. ಆ ರೀತಿ ತಗೊಳ್ಬೇಕಾದ್ರೆ ಇಲ್ಲಿ ಸೂರ್ಯನ ಬೆಳಕು ಭೂಮಿ ಬ್ಲಾಕ್ ಮಾಡ್ತಾ ಇದೆ ಯಾವುದೋ ಒಂದು ಊರಲ್ಲಿ, ಎಲ್ಲ ಕಡೆ ಅಲ್ಲ. ಎಲ್ಲಿ ಎಕ್ಲಿಪ್ಸ್ ಗೋಚರ ಆಗುತ್ತೆ ಅಲ್ಲಿ ಮಾತ್ರ ಆಚರಣೆ ಅಂತ ಹೇಳಿದ್ದಾರೆ. ಎಲ್ಲಿ ಎಕ್ಲಿಪ್ಸ್ ಗೋಚರ ಆಗುತ್ತೋ ಅಲ್ಲಿ ಆಚರಣೆ. ಭಾರತದಲ್ಲಿ ಇಲ್ಲ. ಆದರೆ ಇವಾಗ ಗ್ರಹಣ 9:30 ಸ್ಟಾರ್ಟ್ ಆಗುತ್ತೆ ಇವತ್ತು. ನಾವು ಈ ಕಡೆ ಸೈಡ್ ಇದ್ದೀವಿ, ನಾವು ಕತ್ಲಲ್ಲಿಲ್ಲ. ಈಗ ಚಂದ್ರನ್ ನೋಡಬೇಕು ಅಂದ್ರೆ ಕತ್ಲಲ್ಲಿ ಇರಬೇಕು, ನಾವು ಬೆಳಕಲ್ಲಿದ್ದೀವಿ. ಇನ್ನು ಆ ಕಡೆ ಸೈಡು ಸ್ಕ್ರೀನಲ್ಲಿ ಹಾಕಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಇನ್ನು ಆ ಕಡೆ ಸೈಡ್ ಇರ್ತಕ್ಕಂಥದ್ದು ಅಂದ್ರೆ ಕತ್ಲೆ ಸೈಡ್ ಇರ್ತಕ್ಕಂಥದ್ದು, ಆ ಕತ್ಲೆ ಸೈಡ್ ಇರ್ತಕ್ಕಂಥ ದೇಶಗಳಿಗೆ ಮಾತ್ರ ದಿ ಅದರ್ ಹಾಫ್. ನಮ್ಮ ಭೂಮಿ ಎಕ್ಸಾಕ್ಟ್ಲಿ ಹಿಂದೆ
ಇವಾಗ ಯಾರು ಕತ್ಲೆಲಿದ್ದಾರೆ, ಯಾರು ರಾತ್ರಿ ಇದ್ದಾರೆ, ಅವ್ರಿಗೆ ಈಗ ಭಾರತದ ಸಮಯ 9:30 ಸ್ಟಾರ್ಟ್ ಆಗಿ ಹೆಚ್ಚು ಕಮ್ಮಿ 3:30ವರೆಗೂ ಕೂಡ ಗ್ರಹಣ ಇರುತ್ತೆ. ಅಂದರೆ ಅದರಲ್ಲಿ ಮಧ್ಯಭಾಗ ನಾವು ತಗೊಳ್ಬೋದು. 9:30 ಅಂದರೆ 10, 11, 12, 1, 2, 3, 6 ಅವರ್ಸ್ ಗ್ರಹಣ. 12:30 ಹೆಚ್ಚು ಕಮ್ಮಿ ಮಿಡ್ ಪಾಯಿಂಟ್ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದು ಚಂದ್ರ ಇನ್ವಿಸಿಬಲ್ ಆಗ್ಬಿಡ್ತಾರೆ, ಚಂದ್ರ ಕಾಣಿಸಲ್ಲ. ಹುಣ್ಣಿಮೆ ದಿವಸ ಚಂದ್ರ ಕಾಣಿಸಲ್ಲ ಒಂದು ಸ್ವಲ್ಪ ಅವರ್. ಯಾಕೆ ಅಂದರೆ ಸೂರ್ಯನ ಬೆಳಕು ಭೂಮಿ ತಡೆದು ಚಂದ್ರನ್ ಬಿಡೋದಿಲ್ಲ, ಅಂದರೆ ಒಂದೇ ಲೈನಲ್ಲಿ ಇರ್ತಾರೆ. ವರ್ಷದಲ್ಲಿ 3 ರಿಂದ 4 ಸತಿ ಮಾತ್ರವೇ ಒಂದು ಲೈನಲ್ಲಿ ಇರ್ತಾರೆ. ಆ ಒಂದು ಲೈನು ಯಾವ ಭಾಗದಲ್ಲಿ ಬೀಳುತ್ತೋ ಆ ಭಾಗದಲ್ಲಿ ಮಾತ್ರವೇ ಗ್ರಹಣ. ಸುಮ್ಮನೆ ಇವತ್ತು ಎಲ್ಲ ಇದರಲ್ಲೂ ಗ್ರಹಣದ ಬಗ್ಗೆ ಮಾತಾಡಿಕೊಂಡು ಸೈಂಟಿಫಿಕ್ ಆಗಿ ಹೇಳದೆಲ್ಲ ಇದ್ರೆ ಜನಗಳಿಗೆ ಮಾಹಿತಿ ಹೆಂಗೆ ಹೋಗುತ್ತೆ? ಜ್ಯೋತಿಷ್ಯ ನಂಬಲ್ಲ ಅನ್ನೋರಿಗೆ ಈ ಒಂದು ವಿಚಾರ, ರಾಹು ಕೇತುಗಳು ಅಂದರೆ ಆ ಪಾಯಿಂಟು. ಯಾಕಂದರೆ ಇದಕ್ಕಿಂತ ಹಿಂದಿನ ಒಂದು ಪಿಕ್ಚರ್ ಬಂದಿತ್ತು, ಹಿಂದಿನ ಪಿಕ್ಚರ್ ಒಂದಿತ್ತು. ಆ ಪಿಕ್ಚರಲ್ಲಿ ನಿಮಗೆ ಇಂಟರ್ಸೆಕ್ಷನ್ ಪಾಯಿಂಟ್ ಬರುತ್ತೆ ನೋಡಿ. ಆ ಇಂಟರ್ಸೆಕ್ಷನ್ ಪಾಯಿಂಟು ಆ ಸೂರ್ಯನ ಬೆಳಕು ಬಿಳಿದು ಅಲ್ಲಿ ಹೋಗಿ ಆ ಸರ್ಕಲ್ಗೆ ಟಚ್ ಆಗ್ತಾ ಇದೆ. ಚಂದ್ರ ಆ ಕಡೆ ಸೈಡ್ ಇದ್ದಾನೆ, ಅದೊಂದು ಪಾಯಿಂಟ್ ಇದೆ. ಆ ಕಡೆ ಈ ಕಡೆ ಇರ್ತಕ್ಕಂಥ ಪಾಯಿಂಟೇ ರಾಹುಕೇತುಗಳು. ರಾಹುಕೇತು ಇಟ್ ಈಸ್ ಎ ಇಮ್ಯಾಜಿನರಿ ಕ್ಯಾಲ್ಕುಲೇಟೆಡ್ ಪಾಯಿಂಟ್. ಆ ರೀತಿಯಾಗಿರ್ತಕ್ಕಂಥ ಒಂದು ಪಾಯಿಂಟ್ ಇರ್ತಕ್ಕಂಥದ್ದು ನಾವು ಇಲ್ಲಿ ಹೇಳ್ತೀವಿ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಈ ಒಂದೇ ಲೈನ್ ಯಾವಾಗಲೂ ಕೂಡ ಬರೋದಿಲ್ಲ. ಅದೇ ಒಂದು ವಿಚಾರ, ಒಂದೇ ಲೈನ್ ಬರೋದೇ ಇಲ್ಲ ಯಾವಾಗಲೂ ಕೂಡ. ಆ ಒಂದೇ ಲೈನ್ ಬರಬೇಕು ಅಂತಂದರೆ ಅವಾಗ ನಮಗೆ ರಾಹುಕೇತುಗಳು ಅಡ್ಡ ಬರಲೇಬೇಕು. ನಮ್ಮ ಜಾತಕದಲ್ಲಿ ಎಲ್ಲಿ ರಾಹುಕೇತುಗಳು ಕೂತಿರ್ತಾರೆ ಅಲ್ಲಿ ಸೂರ್ಯ ಚಂದ್ರ ಬಂದಾಗ ಗ್ರಹಣ. ಅಷ್ಟೇ, ಸಿಂಪಲ್ ಕ್ಯಾಲ್ಕುಲೇಷನ್, ವೆರಿ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್ನು. ಆ ರೀತಿ ಏನು ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆಯೇ ಇಲ್ಲ. ಸೊ ಹಾಗೆ ಈ ಒಂದು ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಇವತ್ತು ಕೇತುಗ್ರಸ್ತ ಅಂತ ಹೇಳ್ತೀವಿ. ಎಲ್ಲಿ ಚಂದ್ರ ಎಲ್ಲಿದ್ದಾನೆ, ಯಾರ ಜೊತೆ ಇದ್ದಾನೆ, ಕೇತುಗ್ರಸ್ತ ಅಂತ ಹೇಳ್ತೀವಿ. ಕೇತುಗ್ರಸ್ತ ಚಂದ್ರಗ್ರಹಣ ಬರ್ತಕ್ಕಂಥದ್ದು. ಹಾಗೆ ಯಾವ ಮಂತ್ರವನ್ನು ಪಠನೆ ಮಾಡಿದ್ರೆ ನಮಗೆ ಒಳಿತಾಗುತ್ತೆ, ಯಾಕಂದರೆ ಏನಕ್ಕೆ ಅಂತ ಹೇಳ್ತೀನಿ ಅದಾದಮೇಲೆ ಯಾಕೆ ಮಂತ್ರ ಪಠನೆ ಮಾಡಬೇಕು ಅಂತ. ಒಂದು ಮಂತ್ರ ಪಠನೆಯ ಒಂದು ಕ್ಲಿಪ್ ಇದೆ, ಹಾಕ್ಸೋಣ. ಓಂ ವಕ್ರತುಂಡಾಯ ಹುಂ. ಕೇತುಗ್ರಸ್ತ, ಯಾಕಂದರೆ ಕೇತು ಅಂದರೆ ಒಂದು ಮೂಲಾ ನಕ್ಷತ್ರಕ್ಕೆ ಅಧಿಪತಿ. ಹಾಗೆ ಮೇಷರಾಶಿ ಇರ್ತಕ್ಕಂಥ ಮೊದಲ ನಕ್ಷತ್ರ ಅಶ್ವಿನಿ, ಮಖ, ಮೂಲ, ಈ 3 ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಕೇತುಗ್ರಹ ನಾವು ಹುಟ್ಟಿಗೆ ಕಾರಣ ಆಗಿರ್ತಕ್ಕಂಥದ್ದು. ಈ ಮಂತ್ರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು 9:30ಯಿಂದ ಮಧ್ಯಾಹ್ನ 3:30ವರೆಗೂ ಅನ್ಲಿಮಿಟೆಡ್ ಚಾಂಟ್ ಮಾಡಿ ಎನರ್ಜೀಸ್ ಆಫ್ ದಿ 3 ಪ್ಲಾನೆಟ್ಸ್ ನಮಗೆ ದೊರಕುತ್ತೆ. 3 ಪ್ಲಾನೆಟ್ಸ್ ಯಾವುದು? ಸೂರ್ಯನೂ ಒಂದು ಪ್ಲಾನೆಟ್ ಅಂತ ಅಂದ್ಕೊಂಡಿದ್ದೀವಿ. ಸೂರ್ಯ, ಭೂಮಿದು ಎನರ್ಜಿ ಮತ್ತು ಚಂದ್ರನ ಎನರ್ಜಿ ಒಂದು ಲೈನಲ್ಲಿದ್ದಾಗ ಎನರ್ಜಿ ಫೋರ್ಸ್ ಜಾಸ್ತಿ. ಈಗ ಆ ಕಡೆ ಒಂದು ಮ್ಯಾಗ್ನೆಟ್ ಅಂದ್ಕೊಳ್ಳೋಣ, ಹಿಂದ್ಗಡೆ ಒಂದು ಮ್ಯಾಗ್ನೆಟ್ ಇದೆ, ಮೈದಲ್ಲಿ ಒಂದು ಕಬ್ಬಣ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಮೈದಲ್ಲಿರ್ತಕ್ಕಂಥ ಕಬ್ಬಣ ಆ ಕಡೆ ಇರೋ ಮ್ಯಾಗ್ನೆಟ್, ಹಿಂದ್ಗಡೆ ಇರೋ ಮ್ಯಾಗ್ನೆಟ್ ಒಂದೇ ಲೈನಿಗೆ ಬಂದಾಗ ಪುಷ್ ಪುಲ್ ಜಾಸ್ತಿ ಇರುತ್ತೆ. ಆ ಕಡೆ ಇರೋದು ಇಳಿಯುತ್ತೆ, ಈ ಕಡೆ ಇರೋದು ಇಳಿಯುತ್ತೆ. ಯಾವಾಗ ಒಂದು ಇರುತ್ತೆ, ಒಂದು ಮಾತ್ರ ಇರಲ್ಲ, ಆವಾಗ ಒಂದು ಸೈಡ್ ಮಾತ್ರ ಇಳಿಯುತ್ತೆ, ಒಂದು ಸೈಡ್ ಮಾತ್ರ ಇಳಿಯುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಎರಡೂ ಕಡೆ ಫೋರ್ಸ್ ಇದ್ದಾಗ, ಸಿ ಆಲ್ 3 ಪ್ಲಾನೆಟ್ಸ್ ಆರ್ ಫೋರ್ಸ್. ಸನ್ ಹ್ಯಾಸ್ ಗಾಟ್ ಎ ಫೋರ್ಸ್. ಭೂಮಿ ಸೂರ್ಯನ ಸುತ್ತ ಇದೆ, ಅದಕ್ಕೂ ಒಂದು ಫೋರ್ಸ್ ಇದೆ. ಚಂದ್ರ ಭೂಮಿ ಸುತ್ತಾ ಇದ್ದಾನೆ, ಅದಕ್ಕೂ ಒಂದು ಫೋರ್ಸ್ ಇದೆ. ಆಲ್ 3 ಹ್ಯಾವ್ ಗಾಟ್ ಫೋರ್ಸ್. 180 ಡಿಗ್ರಿ ಅಲೈನ್ಮೆಂಟ್ ಆದಾಗ, ಒಂದೇ ಲೈನಿಗೆ ಬಂದಾಗ ಎನರ್ಜೀಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ, ಅಂಥ ಟೈಮಲ್ಲಿ ಗ್ರಹಣದ ಕಾಲದಲ್ಲಿ ನಮ್ಮ ಬ್ರೈನ್ ಸೆಲ್ಸ್ ಆ್ಯಕ್ಟಿವೇಟ್ ಆಗೋಕ್ಕೆ ಮಂತ್ರ ಹೇಳಬೇಕು. ಯಾವಾಗ ಬ್ರೈನ್ ಸೆಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ಪಾಸಿಟಿವಿಟಿ ಬರುತ್ತೆ ಮೈಂಡಲ್ಲಿ. ಸೊ ನಾವು ಮಾಡೋ ಕಾರ್ಯ ಬೇಗ ಸಕ್ಸಸ್ ಆಗುತ್ತೆ ಅಷ್ಟೇ. ವೆನ್ ದೇರ್ ಇಸ್ ಎ ಪಾಸಿಟಿವ್ ಮೈಂಡ್, ಪಾಸಿಟಿವಿಟಿ ಹ್ಯಾಪನ್ಸ್ ಅಷ್ಟೇ. ಸೊ ಆ ಪಾಸಿಟಿವ್ನೆಸ್ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂದಾಗ ಗ್ರಹಣ ಕಾಲದಲ್ಲಿ ಟೈಮ್ ವೇಸ್ಟ್ ಮಾಡ್ದಲೇ ಮಂತ್ರಗಳು ಹೇಳಬೇಕು.
ನೀವು ಸಂಕಲ್ಪವನ್ನು ಮಾಡ್ಕೋಬೋದು, ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ನನಗೆ ಕೆಲಸ ಬೇಕು ಚೆನ್ನಾಗಿರೋದು, ಮದುವೆ ಜೀವನ ಚೆನ್ನಾಗಾಗಬೇಕು, ಮನೆ ಕಟ್ಟಬೇಕು, ಮನೆ ಕಟ್ಟಿದ್ದೀವಿ, ಏನೋ ಸಮಸ್ಯೆ ಬಂದಿದೆ, ಅನಾರೋಗ್ಯದಿಂದ ಬಳಲ್ತಾ ಇದ್ದೀವಿ. ಆ ಸಂಕಲ್ಪ ಮಾಡಿಕೊಂಡು ಆ ಮಂತ್ರ ಪಠನೆ ಮಾಡ್ತಾ ಇದ್ರೆ ಎನರ್ಜಿಸ್ ಅಲೈನ್ ಆಗಿ ಸೆಲ್ಸ್ ಆ್ಯಕ್ಟಿವೇಟ್ ಆಗ್ತಕ್ಕಂಥ ಸಮಯ. ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಯ ಇದು. ಎಂಟೈರ್ ಬಾಡಿಲಿರ್ತಕ್ಕಂಥ ಸೆಲ್ ಆ್ಯಕ್ಟಿವೇಟ್ ಆಗುತ್ತೆ. 33 ದಶಕೋಟಿ ಸೆಲ್ಸ್ ಇದೆ ನಮ್ಮ ದೇಹದೊಳಗಡೆ. ನಮ್ಮ ದೇಹದೊಳಗಿರ್ತಕ್ಕಂಥ ಎಲ್ಲ ಸೆಲ್ಲು ಒಂದರಿಂದ ಜೋಡಿಸಿದ್ರೆ ಭೂಮಿಯಿಂದ ಸೂರ್ಯನವರೆಗೂ ಹೋಗುತ್ತಂತೆ ನಮ್ಮ ದೇಹದಲ್ಲಿರೋದು. ಒಂದಕ್ಕೊಂದು ಪಕ್ಕ ಸೆಲ್ಸ್ ಹಾಕ್ಕೊಂಡು ಹೋದರೆ 15 ಕೋಟಿ ಕಿಲೋಮೀಟರ್ವರೆಗೂ ಹೋಗುತ್ತೆ ಆ ಸೆಲ್, ಒಂದು ಲಾರ್ಜರ್ ಸ್ಕೇಲಲ್ಲಿ ಮಾಡಿದಾಗ. ಹಾಗೆ ಅಷ್ಟು ದೂರ ಒಂದಕ್ಕೊಂದಕ್ಕೆ ಜೋಡಿಸ್ಕೊಂಡು ಹೋದರೆ ಅಷ್ಟು ಕಾಂಪ್ಯಾಕ್ಟ್ ಆಗಿದೆ. ಆ ಸೆಲ್ಲಿಗೆ ಬೇಕಾಗಿರ್ತಕ್ಕಂಥದ್ದೇ ಸೂರ್ಯನ ಎನರ್ಜಿ, ಚಂದ್ರನ ಎನರ್ಜಿ, ಭೂಮಿ ಎನರ್ಜಿ. ಏಕೆಂದರೆ ನಾವು ಬದುಕಿರೋದೇ ಸೂರ್ಯನಿಂದ ಮತ್ತು ಚಂದ್ರನಿಂದ. ಸೂರ್ಯ ಚಂದ್ರ ಇಲ್ಲ ಅಂದರೆ ನಾವು ಬದುಕ್ತೀವಾ? ಆಲೋಚನೆ ಮಾಡಿ. ನಾನು ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಗ್ರಹಣ ತಿಂದರೆ ಏನಾಗುತ್ತೆ, ಅದೇನಂತ ಯಾರೋ ಸ್ವಲ್ಪ ಈ ಏನಂತಾರೆ ನೆಗೆಟಿವ್ಗಳು ಇರ್ತಾವಲ್ಲ, ಸ್ವಲ್ಪ ಸೈಂಟಿಸ್ಟ್ ಅಂತ ಅನ್ಕಿಸ್ಕೊಂಡ್ಬಿಟ್ಟಿರ್ತಾರೆ. ಒಂದು 4 ಅಕ್ಷರ ಕಲಿತು ಸೈಂಟಿಸ್ಟ್ ಅಂತ ಅಂದ್ಕೊಂಡಿದ್ದ ತಕ್ಷಣ ನಾವು ಜಗತ್ತು ಬಗ್ಗೆನೇ ತಿಳ್ಕೊಂಡಿರೋದ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಸೈಂಟಿಸ್ಟು ಸಾಯೋ ಟೈಮಲ್ಲಿ ಒಂದು ಮಾತು ಹೇಳಿದ್ದಾರೆ, ನನ್ನ ಯೂನಿವರ್ಸ್ ಬಗ್ಗೆ ಸ್ಟಾರ್ಟಿಂಗಲ್ಲಿ ಕಲ್ಪನೆ ತಪ್ಪಿತ್ತು, ನಾವು ಸೈಂಟಿಸ್ಟು, ಮಾನವ, ಮ್ಯಾನ್ಕೈಂಡ್ ಒಂದು ಸಣ್ಣ ಪಾರ್ಟಿಕಲ್ ಅಷ್ಟೇ ನಾವು ನೋಡಿರೋದಷ್ಟೇ, ಸಣ್ಣ ಡಾಟ್, ಒಂದು ಧೂಳು. ಬಿಸಿಲು ಬಿದ್ದಾಗ, ಕಿಟಕಿ ತೆಗೆದಾಗ ಬಿಸಿಲು ಬಿದ್ದಾಗ ಬಿಸಿಲಲ್ಲಿ ಕಣಗಳೆಲ್ಲ ಹಿಂಗೆ ಆಡುತ್ತಾ ಇರ್ತವೆ. ಆ ಒಂದು ಕಣದ ಬಗ್ಗೆ ಮಾತ್ರ ನಾವು ಕಂಡಿಡ್ಕೊಂಡಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಯೂನಿವರ್ಸ್ ಬಗ್ಗೆ ನಾವು ಎಷ್ಟೇ ಸೈಂಟಿಸ್ಟ್ ಆಗಿರ್ಬೋದು, ಏನಾಗಿರ್ಬೋದು, ವಿ ಆರ್ ನಾಟ್ ಫೌಂಡ್ ಔಟ್ ಎನಿಥಿಂಗ್. ಜಸ್ಟು ಆ ಬೆಳಕಲ್ಲಿ ಬರ್ತಕ್ಕಂಥ ಒಂದು ಕಣ ಅಷ್ಟೇ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಸೂರ್ಯ ಭಾಳ ನಮಗೆ ವೈಟಮಿನ್ ಡಿ ಕೊಡ್ತಕ್ಕಂಥದ್ದು, ಪ್ರಾಣಶಕ್ತಿ ಅಂತ ಕೊಡ್ತಕ್ಕಂಥದ್ದು. ನಾವಿವಾಗ ಅನ್ನ ತಿಂತೀವಿ, ಹಾಗೆ ತರಕಾರಿಗಳು ತಿಂತೀವಿ, ಹಾಗೆ ಅನೇಕ ಪದಾರ್ಥಗಳನ್ನ ತಿಂತೀವಿ. ಆಲ್ ದಿ ಪದಾರ್ಥಸ್, ನಾನು ಹೇಳೋದು ಕೇಳ್ಕೊಳ್ಳಿ, ಎಲ್ಲ ವೀಕ್ಷಕರು ಯಾರ್ಯಾರಿದ್ದಾರೆ ಎಲ್ಲ ಕೇಳ್ಕೊಳ್ಳಿ. ಆಲ್ ದಿ ಪದಾರ್ಥಸ್ ಆರ್ ಚಾರ್ಜ್ಡ್ ಬೈ ಸನ್. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಥಿಂಕ್ ಮಾಡಿ, ಹೌದಲ್ವಾ? ಇವತ್ತೇನು ನೀವು ತರಕಾರಿ, ಬದನೆಕಾಯಿ ತಗೊಳ್ತೀರಾ, ಆಲೂಗಡ್ಡೆ ತಗೊಳ್ತೀರಾ, ಸೂರ್ಯನ ಶಾಖ ಅದರದ್ದು ಎನರ್ಜಿ ತೊಗೊಂಡಿರುತ್ತೆ, ಅರ್ತ್ ಎನರ್ಜಿ ತೊಗೊಂಡಿರುತ್ತೆ. ಯಾಕಂದರೆ ಎಲ್ಲ ಭೂಮಿಲೇ ಹಾಕಬೇಕು, ಬೆಳಿಬೇಕು. ಚಂದ್ರನ ಎನರ್ಜಿನೂ ತೊಗೊಂಡಿರುತ್ತೆ, ಯಾಕಂದರೆ ಚಂದ್ರನೇ ಮಳೆ ಬರೆಸ್ತಕ್ಕಂಥದ್ದು, ನೀರು ಬರೆಸ್ತಕ್ಕಂಥದ್ದು. ಅದಕ್ಕೆ ನೀರಿಗೆ ಚಂದ್ರನ ಒಂದು ವಿಚಾರ ತಗೊಳ್ಳೋದು. ಚಂದ್ರನೇ ಸಮುದ್ರದಿಂದ ನೀರನ್ನು ಎಳೆದಿಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ, ಮೋಡಗಳನ್ನ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಎಲ್ಲಿ ಹೋಗಿ ನೀರು ಹಾಕಬೇಕು ಅಂದರೆ ಮಳೆ ಬರೆಸ್ಬೇಕು, ಚಂದ್ರನ ಕೈಲಿರೋದು. ಚಂದ್ರ ಇಲ್ಲ ಅಂತಂದರೆ ನಮ್ಮ ಸೀಸನ್ಸ್ ಎಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ. ನಮಗೆ ಕರೆಕ್ಟ್ ಟೈಮಲ್ಲಿ ಮಳೆ ಬರೋಲ್ಲ. ಹಿಂಗಾರು ಮುಂಗಾರು ಅಂತ ನಾವೀಗ ಸ್ಟಾರ್ಟ್ ಮಾಡ್ತೀವಲ್ಲ, ಬರೋಲ್ಲ. ಓನ್ಲಿ ಬಿಕಾಸ್ ಆಫ್ ದಿ ಮೂನ್. ಸೊ ಆಲ್ ದಿ 3, ಸೂರ್ಯ, ಭೂಮಿ ಮತ್ತು ಚಂದ್ರ, ಒಂದು ತರಕಾರಿ ಮೇಲೆ ಪ್ರಭಾವ ಬಿದ್ದಿದೆ. ಅದಕ್ಕೆ ಕೆಲವೊಂದು ಸತಿ ನಾವು ಇಂಥದ್ದು ದಾನ ಮಾಡಿ ಅಂತ ಹೇಳ್ತೀವಲ್ಲ, ಅಂಥದಕ್ಕೆ ಆ ಒಂದು ಗ್ರಹದ ಶಕ್ತಿ ಇದೆ ಅಂತ ಹೇಳಿ ದಾನ ಮಾಡೋಕ್ಕೆ ಹೇಳ್ತೀವಿ. ಸೈಂಟಿಫಿಕ್ ರೀಸನ್ ಕೇಳ್ತಾರಲ್ವಾ. ಎವ್ರಿಥಿಂಗ್ ಹ್ಯಾಸ್ ಗಾಟ್ ದಿ ಎನರ್ಜಿ ಆಫ್ ದಿ ಅದರ್. ಅಲ್ಲೆಲ್ಲೋ ಇರೋ ಗ್ರಹ ಇಲ್ಲಿ ಪ್ರಭಾವ ಬೀಳುತ್ತಾ ಅಂತ ಕೇಳ್ತಾರೆ. ಬದನೆಕಾಯಿ ಮೇಲೆ ಸೂರ್ಯನ ಪ್ರಭಾವ ಬಿದ್ದಿಲ್ವಾ? ಬೀನ್ಸ್ ಮೇಲೆ ಸೂರ್ಯನ ಪ್ರಭಾವ ಬಿದ್ದಿಲ್ವಾ? ಆ ಸೂರ್ಯನ ಪ್ರಭಾವ ಬಿದ್ದಿಲ್ಲ ಅಂದರೆ ಅದು ಹೆಂಗೆ ಬೀನ್ಸ್ ಆಗುತ್ತೆ? ಏನು ಲ್ಯಾಬ್ರೇಟರಿಲಿ ತಯಾರಿಸ್ತಾರೆ? ಅಕ್ಕಿ ಆಗಬೇಕು ಅಂದರೆ ನೀರು ಬೇಕೇ ಬೇಕು, ಚಂದ್ರನ ಪ್ರಭಾವ ಬೇಕೇ ಬೇಕಲ್ಲಿ. ಸೂರ್ಯನೂ ಚಂದ್ರ ಬೇಕು, ಮತ್ತು ಭೂಮಿ ಪ್ರಭಾವನೂ ಬೇಕು. ಅರ್ತ್ ಹ್ಯಾಸ್ ಗಾಟ್ ಸೋ ಮಚ್ ಆಫ್ ಎನರ್ಜಿ, ಪವರ್. ಆ ಮಣ್ಣಲ್ಲಿ ಆ ಶಕ್ತಿ ಇದೆ. ಏನು ಎನರ್ಜಿಯಿಂದ, ಈಗ ಮಣ್ಣು, ನಾವು ಬೀಜ 200 ವರ್ಷಗಳ ಕಾಲ ಬೀಜ ಇಡ್ಬೋದು. ನೀವು ಒಂದು ಬೀಜ ತಗೊಳ್ಳಿ, ಬೀಜ ಇಡಿ ಮನೇಲಿ, ಹಾಗೇ ಇರುತ್ತೆ. ಮಣ್ಣಲ್ಲಿ ಹಾಕಿದ ತಕ್ಷಣ ಟಕ್ಕಂತ ಮೊಳಕೆ ಹೊಡೆಯುತ್ತೆ. ಆ ಮಣ್ಣಿಗೆ ಏನದು ಶಕ್ತಿ?
ದಟ್ ಮಡ್ ಹ್ಯಾಸ್ ಗಾಟ್ ಎನರ್ಜಿ. ಅದನ್ನೇ ಐನ್ಸ್ಟೀನ್ ಹೇಳಿರೋದು, ಎವ್ರಿ ಮ್ಯಾಟರ್ ಹ್ಯಾಸ್ ಗಾಟ್ ಎನರ್ಜಿ. ಎವ್ರಿ ಮ್ಯಾಟರ್, ಒಂದು ಕಲ್ಲಲ್ಲೂ ಎನರ್ಜಿ ಇದೆ, ಶಕ್ತಿ ಇದೆ. ನಾವು ದೇವಸ್ಥಾನಕ್ಕೆ ಹೋದ್ರೆ ಏನಾಗ್ಬಿಡುತ್ತೆ, ಆ ಕಲ್ಲಿಗೆ ಪೂಜೆ ಮಾಡೋದು ಏನಾಗುತ್ತೆ, ಅಲ್ಲಿ ಶಕ್ತಿ ಇದೆ. ವಿ ಆರ್ ಆಲ್ ಈಟಿಂಗ್ ದಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಮಡ್. ಮಡ್ಡಲ್ಲಿರ್ತಕ್ಕಂಥ ಅಂಶ, ಆ ಮಣ್ಣಲ್ಲಿರ್ತಕ್ಕಂಥ ಅಂಶ ಹೇಳ್ಕೊಳ್ಳುತ್ತೆ ಇನ್ ಎ ವೆರಿ ಲೈಟರ್ ಫಾರ್ಮ್. ಸೊ ಗ್ರಹಣ ಇರ್ತಕ್ಕಂಥ ಸಮಯದಲ್ಲಿ ಈ ಮೂರೂ ಗ್ರಹಗಳು ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಲೈನಲ್ಲಿದ್ದಾಗ, ಎನರ್ಜಿ ಸೆಂಟರ್ ಒಂದೇ ಸೈಡ್ ಬಂದಾಗ ಮೋರ್ ಎನರ್ಜೀಸ್ ಇರುತ್ತೆ. ಮೋರ್ ಎನರ್ಜಿ ಇದ್ದಾಗ ನಮ್ಮ ಬಾಡಿಗೆ ಡೈರೆಕ್ಟಾಗಿ ಅದನ್ನು ಇಲ್ಲಿ ಒಳಗೆ ಕೂತಿದ್ರೂ ಸಾಕು ತೊಗೊಳ್ಬೋದು. ವಿ ಕ್ಯಾನ್ ಟೇಕ್ ದಟ್ ಎನರ್ಜೀಸ್. ಅದು ಪ್ಯೂರೆಸ್ಟ್ ಫಾರ್ಮಲ್ಲಿರುತ್ತೆ, ಇನ್ವಿಸಿಬಲ್ ಫಾರ್ಮಲ್ಲಿರುತ್ತೆ. ನಮ್ಮ ಒಂದು ಮನುಷ್ಯನಿಗೆ ಫೀಲ್ ಆಗದೇ ಇರತಕ್ಕಂಥ ಫ್ರೀಕ್ವೆನ್ಸೀಸ್. ನೀವು ಆಡಿಯೋ ಡೆಸಿಬಲ್ಸ್ ಅಂತ ಕರೀತಾರೆ. ತುಂಬ ವಾಲ್ಯೂಮ್ ಕಮ್ಮಿ ಇದ್ದಾಗ ಕೇಳಿಸ್ತಾ ಇಲ್ಲ ಅಂತೀವಿ. ಅಂದರೆ ವಾಲ್ಯೂಮ್ ಇರುತ್ತೆ, ಕೇಳಿಸಲ್ಲ, ನಮ್ಮ ಲೆವೆಲ್ ಕೇಳಿಸಲ್ಲ. ತುಂಬ ಜೋರಾದಾಗ ಅದು ಕೇಳಿಸಲ್ಲ, ಅಂದರೆ ಹೆಚ್ಚಿಗೆ ಹೋದಾಗ. ಈ ಕಿವಿಗೆ ಒಂದು ರೇಂಜ್ ಇರುತ್ತೆ, ಫ್ರೀಕ್ವೆನ್ಸಿ ಅಂತ ಇರುತ್ತೆ, ಅಷ್ಟು ಮಾತ್ರ ಕರೆಕ್ಟಾ, ಈಗ ವಾಲ್ಯೂಮ್ ಕರೆಕ್ಟ್ ಆಗಿದೆ. ಕರೆಕ್ಟ್ ವಾಲ್ಯೂಮ್ ಕಿವಿಗೆ ಹೋಗಬೇಕು, ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಅದರ ಮೇಲೂ ನಮಗೆ ಕೇಳಿಸಲ್ಲ, ಗಿರ್ರನ್ನುತ್ತೆ, ಕೆಳಗಡೆನೂ ಕೇಳಿಸಲ್ಲ. ಹಾಗೆ ನಮ್ಮ ಈ ಪ್ರಕೃತಿಲಿ ಸೂರ್ಯನ ಒಂದು ಫ್ರೀಕ್ವೆನ್ಸಿ, ಚಂದ್ರನ ಫ್ರೀಕ್ವೆನ್ಸಿ, ಭೂಮಿ ಫ್ರೀಕ್ವೆನ್ಸಿ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ, ಯೂನಿವರ್ಸಲ್ ಫ್ರೀಕ್ವೆನ್ಸೀಸ್ ಅಂತ. ಆ ಫ್ರೀಕ್ವೆನ್ಸಿನ ಕಂಡುಹಿಡಿಯೋಕ್ಕೆ ಮಾಪಗಳಿದ್ದಾವೆ, ಮಾಪನಗಳು, ಅಪ್ಯಾರಟಸ್ ಇದ್ದಾವೆ, ಅದನ್ನು ಕಂಡುಹಿಡಿದಿದ್ದಾರೆ. ಎಸ್, ಫ್ರೀಕ್ವೆನ್ಸಿ ಇದೆ ಇಲ್ಲಿ ಅಂತ. ಸಿಂಪಲಾಗಿ ಹೇಳ್ತೀನಿ, ಫ್ರೀಕ್ವೆನ್ಸಿ ಭಾಳ ಈಸಿಯಾಗಿ ಹೇಳ್ತೀನಿ. ಇಲ್ಲಿ ಇದೆಯೋ ಇಲ್ವೋ ಅಂತ ಹೇಳೋಕ್ಕೆ ಒಂದು ರೇಡಿಯೋ ತಗೊಳ್ಳಿ, ಅವ್ರು ಹೇಳಿರ್ತಕ್ಕಂಥ ಫ್ರೀಕ್ವೆನ್ಸಿ ಸೆಟ್ ಮಾಡಿ ಹಾಡು ಬರುತ್ತೆ. ಇದೇ ಗಾಳಿಲೇ ಇರುತ್ತೆ. ಈ ಗಾಳಿಲೇ ಆ ಒಂದು ಮಾತಾಡ್ತಾ ಇರ್ತಕ್ಕಂಥದ್ದೆಲ್ಲ ಇಲ್ಲಿ ಅಡ್ದಾಡ್ತಾ ಇರುತ್ತೆ. ಅದನ್ನು ಕ್ಯಾಚ್ ಮಾಡಿ, ಅದನ್ನು ಟ್ರಾನ್ಸ್ಮಿಟ್ ಮಾಡಿ ನಮಗೆ ಕೇಳಿಸ್ಬೇಕು. ಅದನ್ನೇ ಟ್ರಾನ್ಸ್ಮಿಟರ್ ಅನ್ನೋದು. ನಾವು ಯಾವುದು ಸ್ಟೇಷನ್ ಆನ್ ಮಾಡ್ತೀವಿ, ಹಾಡು ಯಾವುದೋ ಬರ್ತಾ ಇದ್ರೆ ಹಾಡು ಬರುತ್ತೆ. ಇನ್ನೊಂದು ಕಂಪನಾಂಕಗಳು ಕೊಟ್ಟಿರ್ತಾರೆ, ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ, ಅದನ್ನು ಸೆಟ್ ಮಾಡಿದ್ರೆ ಅಲ್ಲಿ ನ್ಯೂಸ್ ಬರ್ತಾ ಇರುತ್ತೆ. ಇನ್ನೊಂದು ಕಂಪನಾಂಕಗಳು ಸೆಟ್ ಮಾಡಬೇಕಾದ್ರೆ ಇನ್ನೊಂದು ಯಾವುದೋ ಒಂದು ಚಾನಲ್ ಸೆಟ್ ಮಾಡಬೇಕಾದ್ರೆ ಬರುತ್ತೆ. ಅಂದರೆ ಈ ಒಂದು ವಾತಾವರಣದಲ್ಲೇ, ನಿಮ್ಮ ಮನೇಲೇ ಆ ವಾತಾವರಣದಲ್ಲಿ ಆ ಫ್ರೀಕ್ವೆನ್ಸಿ ಅಲ್ದಾಡ್ತಾ ಇರುತ್ತೆ. ಆ ಫ್ರೀಕ್ವೆನ್ಸಿ ಹಿಡಿದು ಕೊಡ್ತಕ್ಕಂಥದ್ದು. ಹಾಗೆ ಇವತ್ತಿನ ಒಂದು 9:30 ಬೆಳಿಗ್ಗೆ ಒಂದು ಚಾರ್ಟ್ ಹಾಕಿದ್ದೀನಿ, ಡಿಸ್ಪ್ಲೇ ಮಾಡೋಣ. ಇಲ್ಲಿ ವಿಶೇಷವಾಗಿ ಯಾವಾಗ ಜಾತಕದಲ್ಲಿ ಸೂರ್ಯ ಚಂದ್ರ ಆಪೋಸಿಟ್ ಇರ್ತಾರೆ, ನಾನು ಆವಾಗಲೇ ಹೇಳಿದ್ನಲ್ಲ, ಸೂರ್ಯ ಚಂದ್ರ ಆಪೋಸಿಟ್ ಇರ್ತಕ್ಕಂಥದ್ದು. ಆ ಸೂರ್ಯ ಚಂದ್ರ ಆಪೋಸಿಟ್ ಇರ್ತಕ್ಕಂಥದ್ದು ಹುಣ್ಣಿಮೆ ಅಂತ ನಾವು ಕರಿತೀವಿ. ಇಲ್ಲಿ ನೀವು ನೋಡ್ಬೋದು, ಸೂರ್ಯ ಎಲ್ಲಿದೆ, ಚಂದ್ರ ಎಲ್ಲಿದೆ. ಯಾರದೇ ಜಾತಕದಲ್ಲಿ ಎಲ್ಲೇ ಆಗಲಿ ಆಪೋಸಿಟ್ ಇದ್ದರೆ, ಈ ಥರ ಸೂರ್ಯ ಚಂದ್ರ ಈ ಒಂದು ಜಾಗದಲ್ಲಿ ಆಪೋಸಿಟ್ ಇದ್ದರೆ ಹುಣ್ಣಿಮೆಯಲ್ಲಿ ಹುಟ್ಟಿರೋದು ಅಂತ ಅರ್ಥ ಅಷ್ಟೇ. ವೆರಿ ಈಸಿ. ನಿಮ್ಮ ಕುಂಡಲಿಯಲ್ಲಿ ಸೂರ್ಯ ಮತ್ತು ಚಂದ್ರ ಆಪೋಸಿಟಲ್ಲಿದ್ದರೆ 90 to 100% ಹುಣ್ಣಿಮೆ, ಅಥವಾ ಚೂರು ಹಿಂದೆ ಮುಂದೆ. ಯಾವಾಗ ಸೂರ್ಯ ಚಂದ್ರ ಒಟ್ಟಿಗೆ ಇರ್ತಾರೆ, ಈ ಥರ ಜೊತೆಲೇ ಇರ್ತಾರೆ, ಯಾವುದೇ ರಾಶಿಲಿ, ಇಲ್ಲಿರ್ಬೋದು ಇಬ್ಬರು ಒಟ್ಟಿಗೆ, ಅಮಾವಾಸ್ಯೆ. ಈಗ ಇಲ್ಲಿ ಅಲೈನ್ಮೆಂಟಲ್ಲಿ ರಾಹು ಕೇತುಗಳ ಅಲೈನ್ಮೆಂಟು ಎಂಡಿಂಗಲ್ಲಿದೆ. ಯಾಕೆಂದರೆ ಇಲ್ಲಿ ನೀವು ಚಂದ್ರ 28 ಡಿಗ್ರಿಲಿದ್ದಾನೆ, ಹಾಗೆ ಕೇತು 3 ಡಿಗ್ರಿಲಿದ್ದಾರೆ. ಅಂದರೆ ಸ್ಟಾರ್ಟಿಂಗ್ 3 ಡಿಗ್ರಿ, ಇಲ್ಲಿ 28 ಡಿಗ್ರಿ, ಎ ಡಿಫರೆನ್ಸ್ ಆಫ್ ಅರೌಂಡ್ 5 ಡಿಗ್ರಿಲಿದ್ದಾರೆ. ಸೊ ಇನ್ನೇನು ಇವೆರಡೂ ಗ್ರಹ, ಅಂದರೆ ಇವೆರಡು ಅಂತಲ್ಲ, ಸೂರ್ಯ ಮತ್ತು ರಾಹು ಗ್ರಹ, ಚಂದ್ರ ಮತ್ತು ಕೇತು ಗ್ರಹ ಅಲೈನ್ ಆಗ್ತಾ ಇದೆ ಒಂದೇ ಲೈನ್ಗೆ 9:30 3:30. ಓಕೆ, ಮಧ್ಯಾಹ್ನ 3:30 ಅಲೈನ್ ಆಗಿಬಿಡುತ್ತೆ. ಸೊ 3:30 ಚಂದ್ರ ಕೇತುಗೆ ಸೇರಿಬಿಡ್ತಾನೆ, ನಾವು ಹೆಚ್ಚು ಕಮ್ಮಿ ಸೇರಿಬಿಡ್ತಾನೆ. ನಾವು ಇಲ್ಲಿ ಸ್ವಲ್ಪ ಟೈಮ್ ನಾವು ಮಧ್ಯಾಹ್ನ 15:30 ಹಾಕ್ಬಿಟ್ರೆ, 15:30 ಹಾಕಿದ್ರೆ ನೋಡಿ ಚಂದ್ರ ಬಂದ್ಬಿಟ್ಟ ಅಲ್ಲಿ ಕೆಳಗಡೆ. 9:30 ಆಗ್ತಾಗ ಹಿಂದಿನ ರಾಶಿಯಲ್ಲಿ ಇದ್ದ. ಇನ್ನೊಂದ್ಸರಿ ತೋರಿಸ್ತೀನಿ ಬೇಕಾರೆ, ಎಲ್ಲರೂ ನೋಡಲಿ ಎಷ್ಟು ಚೆನ್ನಾಗಿ ಮೂವ್ ಆಗುತ್ತೆ ನೋಡಿ. 9:30 ಹಾಕಿದ್ದೀನಿ ಇವಾಗ ಬೆಳಿಗ್ಗೆ, 14 ಮಾರ್ಚ್ 2025 9:30 ಹಾಕಿದ್ದೀನಿ. ಚಂದ್ರ ಸಿಂಹರಾಶಿಲಿದ್ದಾನೆ, 28 ಡಿಗ್ರಿಲಿದ್ದಾನೆ. ಜಸ್ಟ್ 3:30 ಹಾಕ್ತೀನಿ, ಕೇತುಗೆ ಸೇರಿಬಿಡ್ತಾನೆ. ಗ್ರಹಣ ಟೈಮ್ ಅದು.
ಓಕೆ. ಎಷ್ಟು ಅದ್ಭುತವಾಗಿ ನಮಗೆ ಕ್ಯಾಲ್ಕುಲೇಷನ್, ಸೈಂಟಿಫಿಕ್ ಕ್ಯಾಲ್ಕುಲೇಷನ್ನು ಎಲ್ಲವೂ ಇಲ್ಲಿ ಬರುತ್ತೆ. ನೋಡ್ಬೋದು ನೀವು ಇವಾಗ ಇಲ್ಲಿ ಚಂದ್ರ ಮತ್ತು ಕೇತು ಎರಡೂ ಸೇರಿದೆ, ಗ್ರಹಣ ಟೈಮ್ ಚಂದ್ರ ಮತ್ತು ಕೇತು ಸೇರಿದೆ. ಹಾಗೆ ಇವನ್ ಸನ್ ಆಲ್ಸೋ 29 ಡಿಗ್ರಿ ಇದೆ, ಎಂಡಿಂಗಲ್ಲಿದೆ. ಓಕೆ. ಅದು ಅಲೈನ್ಮೆಂಟ್ ಇದೆ. ಆ ಅಲೈನ್ಮೆಂಟು ಕರೆಕ್ಟಾಗಿ ಯಾವ ದೇಶದಲ್ಲಿ ಬೀಳುತ್ತೋ ಅಲ್ಲಿ ಗ್ರಹಣ ಅಂತ ಹೇಳ್ತೀವಿ. ಅಲ್ಲಿ ಭಾಳ ಮುಖ್ಯವಾಗಿ ಗ್ರಹಣ. ಸೊ ಇವತ್ತು ಗ್ರಹಣ ಕಾಲ ಇರೋದ್ರಿಂದ ಮಂತ್ರ ಹೇಳ್ಕೊಳ್ಳಿ, ಶಕ್ತಿ ಇದೆ. ನಿಮ್ಮಲ್ಲಿರ್ತಕ್ಕಂಥ ಯುವಕರಿಗೆ ನಮ್ಮ ಪ್ರೋಗ್ರಾಮ್ ನೋಡೋಕೆ ಹೇಳಿ, ಎಂಥ ಕ್ವಶನ್ ಆರು ಇರೋಕ್ಕೆ ಹೇಳಿ, ನಾನು ಚಾಲೆಂಜ್ ಮಾಡ್ತೀನಿ, ಆನ್ಸರ್ ಮಾಡ್ತೀನಿ. ಜ್ಯೋತಿಷದಲ್ಲಿ ವಿಜ್ಞಾನ ಅಡಗಿದೆ ಅನ್ನೋಕ್ಕೆ ನಾನು ಚಾಲೆಂಜ್ ಮಾಡಿ ಅವ್ರು ಕೇಳ್ತೀನಿ. ನಿಮ್ಮ ಮಕ್ಕಳಿಗೆ ವಯಸ್ಸಾದವ್ರು ನೋಡಬೇಡಿ, ಯಾಕಂದ್ರೆ ನೀವುಗಳು ನಮ್ಮನ್ನು ನಂಬಲ್ಲ. ನೀವುಗಳೆಲ್ಲ ಈ ರಾಶಿ ಭವಿಷ್ಯ ನಂಬಿಕೊಂಡು ಇವತ್ತು ಈ ಚಾನಲ್ಲು ನಾಳೆ ಆ ಚಾನಲ್ಲು ಹೋಗ್ತಾ ಇರ್ತೀರ. ಪ್ಲಸ್ ಇಲ್ಲಿ ಕಾಲ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತೀರ. ವಯಸ್ಸಾದವರು ಮದುವೆ ಆದರೂ ಒಂದು ಸಾಕ್ತಾರೆ, ಯಾಕಂದರೆ ಇಂಥ ಅದ್ಭುತ ಕಾರ್ಯಕ್ರಮ ಮಾಡಿದಾಗ ಕಾಲ್ಸ್ ಬರುತ್ತೆ. ನಾವು ಏನು ಹೇಳ್ತಾ ಇದ್ದೀವಿ ಆ ವಿಚಾರ ಇಲ್ವೇ ಇಲ್ಲ. ನನ್ನ ಮಗಂದು ಯಾವಾಗ ಮಗಳದ್ದು ಮದುವೆ ಆಗುತ್ತೆ, ಅವ್ರದ್ದು ಹಾಗೇ ಆಗುತ್ತೆ. ಅದು ಆ ಟೈಮ್ ಬಂದಾಗ ಜ್ಯೋತಿಷ್ಯ ಶಾಸ್ತ್ರ ಕಲಿಬೇಕಾಗಿರೋದು ಒಂದು ಭಾಳ ದಿವ್ಯವಾಗಿರ್ತಕ್ಕಂಥ ವಿದ್ಯೆ. ಹೇಗೆ ಕರ್ಮಫಲಗಳನ್ನ ಬರುತ್ತೆ. ಮಾರ್ಚ್ 15 ನಾಳೆಯಿಂದ ಶುರು ಕ್ಲಾಸ್ ನಮ್ಮದು. ಸಾಕಷ್ಟು ಜನ ಎನ್ರೋಲ್ ಆಗಿದ್ದಾರೆ. ಕೆಲವರು ತುಂಬ ಕೇಳಿಸ್ಕೊತಾರೆ, ಅಯ್ಯೋ ಅದೆಲ್ಲ ನಮ್ಗೆ ಯಾಕೆ. ಒಂದು ಲೈಫು, ಎಷ್ಟೋ ಸಬ್ಜೆಕ್ಟ್ಸ್ ಇದೆ ಲೈಫಲ್ಲಿ ಕಲಿಯೋಕ್ಕೆ, ಬಟ್ ವೆರಿ 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 ಇಂಟ್ರೆಸ್ಟಿಂಗ್, ಎಲ್ಲರಿಗೂ ಸಿಗದೇ ಇರೋ ಒಂದು ಸಬ್ಜೆಕ್ಟ್ ಅಂದರೆ ಜ್ಯೋತಿಷ್ಯ. ಜ್ಯೋತಿಷ್ಯ ಕಲ್ತು ನೋಡಿ ಏನು ಬ್ಯೂಟಿ ಇದೆ. ನಿಮಗೆ ದೇವರ ಮೇಲೆ ನಂಬಿಕೆ ಬರುತ್ತೆ ಜ್ಯೋತಿಷ್ಯ ಕಲಿತಾಗ. ನಾನು ದೇವ್ರು ನಂಬಲ್ಲ ಅನ್ನೋರು ನನ್ನ ಕ್ಲಾಸಿಗೆ ಕೂತ್ಕೊಳ್ಳಿ, ದೇರ್ ಇಸ್ ಸಂಬಡಿ ಹೂ ಇಸ್ ಡ್ರೈವಿಂಗ್ ದಿಸ್ ಅಂತ ಬರುತ್ತೆ. ದೇರ್ ಇಸ್ ಸಂಬಡಿ ಹೂ ಇಸ್ ಡ್ರೈವಿಂಗ್. ಆ ಸಂಬಡಿ ಈಸ್ ಗಾಡ್ ಅಂತ ನಾವು ಹೇಳ್ತೀವಿ ಅಷ್ಟೇ. ಇಷ್ಟೇ ವಿಚಾರ. ಓಕೆ ಗುರುಗಳೇ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಚಂದ್ರಗ್ರಹಣದ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಸೈಂಟಿಫಿಕ್ ರೀಸನ್ ಏನಿರುತ್ತೆ, ಸೊ ಈ ಗ್ರಹಣದ ಸಮಯದಲ್ಲಿ ಯಾವ ಮಂತ್ರವನ್ನು ನೀವು ಪಠಿಸಿದ್ರೆ ಒಳಿತಾಗುತ್ತೆ, ಎಷ್ಟು ಬಾರಿ ಪಠಿಸಬೇಕು, ಹೇಗೆ ಪಠಿಸಬೇಕು, ಇದಕ್ಕೆ ಆದಂಥ ರೀತಿ ನೀತಿಗಳು ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದಾಯಿತು. ಈಗ ಕರೆಗಳನ್ನು ಸ್ವೀಕರಿಸೋಣ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ಮುಂಬೈದಿಂದ ಮಾತಾಡ್ತಾ ಇದ್ದೀನಿ. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ. ಹುಟ್ಟಿದ ದಿನಾಂಕ, ಸಮಯ ಇದೆಯಾ ಅವ್ರದ್ದು? ಹೌದು ಮೇಡಮ್. ಹೇಳಿಮ್ಮ. 06. ನಮಸ್ಕಾರ ಮೇಡಮ್. ಗೊತ್ತಾಯ್ತು. ನೀವು ಡೇಟ್ ಆಫ್ ಬರ್ತ್ ಹೇಳಿ. 6ನೇ ತಾರೀಕು ಯಾವ ತಿಂಗಳು? 6ನೇ ತಾರೀಕು ಜನವರಿ 1999. ಓಕೆ. ಬೆಳಿಗ್ಗೆ 8:48 ಮೇಡಮ್. ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? ಮುಂಬೈದಲ್ಲಿ. ಇವಳು ಕೂಡ ಸ್ಟೂಡೆಂಟ್, ಇಂಗ್ಲಿಷ್ ಬ್ಯಾಚಿಗೆ. ಸರಿ. ಏನ್ ವಿಚಾರವಾಗಿ ಕೇಳಬೇಕಾಗಿತ್ತು? ಜಾಬ್ ಬಗ್ಗೆ ಕೇಳಲಿಕ್ಕಿತ್ತು. ಓಕೆ. ಗುರುಗಳು ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಮುಂಬೈಲ ನೀವು ಇರೋದು? ಹೌದು ಹೌದು. ನಾನು ಹೇಳಿದ್ನಲ್ಲ 65,000 ಜನ ವರ್ಲ್ಡ್ ವೈಡ್ ಅಂತ. ಮುಂಬೈಲೂ ಇದ್ದಾರೆ, ನಮ್ಮ ಮುಂಬೈಲೂ ಇದ್ದಾರೆ. 22ನೇ ಬ್ಯಾಚ್ 2022 ಆಗಸ್ಟ್ 1 2016-17 ಕಲ್ತಿರ್ತಾರೆ ಅನ್ಸುತ್ತೆ. ಅವ್ರ ಮಗಳು ಕಲ್ತಿರ್ತಾರೆ. ಓಕೆ. ಸಿಂಹರಾಶಿಲಿ ಹುಟ್ಟಿರ್ತಕ್ಕಂಥದ್ದು. ಹೌದು. ಈಗ ಸದ್ಯಕ್ಕೆ ಅವ್ರಿಗೆ ಸೂರ್ಯ ದಶ ನಡೀತಾ ಇದೆ. 12ನೇ ಮನೆ ಬಂದಾಗ ಸ್ವಲ್ಪ ಮೆಡಿಕಲ್ ಲೈನು ಅಥವಾ ಟೆಕ್ನಿಕಲ್ ಅಥವಾ ಸಾಫ್ಟ್ವೇರ್ ಲೈನಲ್ಲಿ ಇರಬೇಕು. ಯಾವ ಲೈನ್ ಆರಿಸ್ಕೊಂಡಿದ್ದಾರೆ? ಅವಳ ಹತ್ರನೇ ಕೊಡ್ತೀನಿ ಗುರುಜಿ. ಅವರೇ ಇದ್ದಾರಾ? ಯಾವ ಲೈನಲ್ಲಿ ಇದ್ದಾರೆ? ನಮಸ್ಕಾರ. ಕನ್ನಡ ಬರುತ್ತೆ? No, I don't know Kannada that much. Yeah, but no my problem is I am a healthcare recruiter. Healthcare, and okay, as I medical. have 8 and 12 more in my planet, like Yeah. Saturn, Jupiter. Okay. So I am a healthcare recruiter, and my job is to hire nurses in US. In US? The problem is I am not able to submit any candidates, and I am not getting any offers. Okay, okay. See, basically there are two different aspects to 12th house. When we consider the 12th house here, it relates to you being in the medical arena, and it also shows hospital, and it also shows nursing. But always there is underground में 5th house है. There is a 5th house factor. 5th house negates the 6th house always. When it negates, it will be very difficult for you to get through your routine job. So I
suggest you to donate curd every Friday, and on Friday go to any government hospital, donate a few fruits to people who are come for some this one disease and they are admitted there. 2 or 3 people is enough, okay? And you can see the change in 2 to 3 weeks. That is what the first thing I suggest. And after Sun Dasha, you will be moving to Moon Dasha. Sun Dasha will last till 2025 July. I foresee after July you will not have any issue. Your work, your schedules, all will be fantastic. You can ensure that your job will be beautiful, because 2025 July onwards, you can say August onwards, it is an excellent time for next 10 years, because the sublord shows 11th house, which is very profitable to you, and you will succeed from August. For this, I suggest you to wear emerald, right hand little finger emerald. Thank you. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಅಂತ ಹೇಳ್ತಾ ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಗುರುಜಿ ಕಡೆಯಿಂದ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳುವು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ, ನಾವು ಒಂದು ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ.
ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಒಂದು ಮಾಸ್ಟರ್ ವಾಸ್ತು ಕ್ಲಾಸಿಗೆ ನಾವು ಒಂದು ಇವೆಂಟಿಗೆ ಬಂದಿದ್ವಿ. ಇದರಿಂದ ಇರುವಂತ ಮಹಾಶಕ್ತಿ ಅಂದ್ರೆ ನಮ್ಮ ಗುರುಜಿ ಡಾಕ್ಟರ್ ದಿನೇಶ್ ಗುರುಜಿ ಅವರು, ಇಂಟರ್ನ್ಯಾಷನಲ್ ಆಸ್ಟ್ರಾಲಜರ್ ಅವರು. ಅವ್ರ ಅಂಡರ್ ನಾವು ಗೈಡೆನ್ಸ್ ಮಾಡಿ ನಾವು ಸ್ವಲ್ಪ ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ಕಲಿತಾ ಇದೀವಿ. ಈ ನಮ್ಮ ಸನಾತನ ಧರ್ಮದಲ್ಲಿ ರಿಯಾಲಿಟಿ ಏನಿದೆ ಅಂತ ಯಾರಿಗೂ ಅಷ್ಟು ಮಟ್ಟಿಗೆ ತಲುಪ್ತಾ ಇಲ್ಲ. ಒನ್ಲಿ ಗುರುಜಿ ಏನ್ ಮಾಡ್ತಾ ಇದಾರೆ, ಸನಾತನ ಧರ್ಮದಲ್ಲಿ ಏನು ನಿಮ್ಗೆ ಪ್ಲಸ್ ಇದೆ ಮೈನಸ್ ಇದೆ ಡೈರೆಕ್ಟ್ ಹಿಟ್ ಮಾಡಿ ಹೇಳುವಂತ ಗುರುಜಿ ನಮ್ ಗುರುಜಿ ಒಬ್ರೆ. ನಾನ್ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಅದನ್ನ. ಯಾಕಂದ್ರೆ ನೀವು ಯಂಗ್ಸ್ಟರ್ಸ್ ಏನ್ ಮಾಡಿ, ಇವಾಗ ಎಷ್ಟೋ ಜನ ಟಿವಿ ನೋಡ್ತಾ ಇರ್ತೀರ, ಯಂಗ್ಸ್ಟರ್ಸ್ ಯಾವಾಗ್ಲೂ ಅವಹೇಳನ ಮಾಡ್ತಾ ಇರ್ತೀರ ಇದು ನಮ್ಮ ಸನಾತನ ಧರ್ಮನ, ಜ್ಯೋತಿಷನ. ಆತರ ಯಾರು ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ನಮ್ ಸಂಸ್ಕೃತಿ ನಾವೇ ಉಳಿಸ್ಬೇಕು, ಬೇರೆ ಯಾರು ಉಳಿಸ್ತಾರೆ? ಹಾಗಾಗಿ ಎಲ್ಲರಿಗೂ ನನ್ನ ನಕ್ಷತ್ರ ನಾಡಿ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಬಂಧು ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಆನಂದ್ ರೂಪೇಶ್ ಕುಂಬಾರ್, ಕಾಗವಾಡ ತಾಲೂಕು ಉಗಾರ ಗ್ರಾಮ, ಡಿಸ್ಟ್ರಿಕ್ಟ್ ಬೆಳಗಾಂದಿಂದ ಬಂದಿದ್ದೀನಿ. ವಾಸ್ತು ಆಚಾರ್ಯ ಪದವಿ ಇವತ್ತು ನಾನು ತೆಗೆದುಕೊಳ್ಳುತ್ತಿದ್ದೀನಿ. ಆನ್ಲೈನ್ದಲ್ಲಿ ನಮಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ದಿನೇಶ್ ಗುರುಜಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ವಾಸ್ತುಶಾಸ್ತ್ರ, ವಾಸ್ತು ಆಚಾರ್ಯ ಇವು ಎಷ್ಟು ಮುಖ್ಯ ಇದಾವೆ ಜೀವನದಲ್ಲಿ ಅಂದ್ರೆ, ನಾವು ಜೀವನದಲ್ಲಿ ಸಾಕಷ್ಟು ದುಡ್ಡನ್ನು ಗಳಿಸ್ತೀವಿ ಹೊರಗಡೆ. ಅಲ್ಲಿ ಸಿಗ್ತಕ್ಕಂತ ನೆಮ್ಮದಿ ನಾವು ಮನೆಯ ಹೊರಿಸಲನ್ನು ದಾಟಿ ಒಳಗಡೆ ಹೋದಾಗ ನಮ್ಗೆ ಸಿಗುವುದಿಲ್ಲ ಬಂಧುಗಳೇ. ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ? ನೀವು ಕೂಡ ಜ್ಯೋತಿಷ್ಯದ ಬಗ್ಗೆ ಮಾಹಿತಿ ಬೇಕು ಅಥವಾ ನನ್ನ ಭವಿಷ್ಯ ಹೇಗಿದೆ ಅಂತ ರೂಪಿಸ್ಕೊಳ್ಬೇಕು ಅನ್ನೋಂಥ ಇಂಟ್ರೆಸ್ಟ್ ನಿಮ್ಗೆ ಏನಾದರೂ ಇದ್ದರೆ ನೀವು ಜ್ಯೋತಿಷ್ಯ ತರಗತಿಗಳಿಗೆ ಜಾಯಿನ್ ಆಗಲಿಕ್ಕೆ ಅವಕಾಶವಿದೆ. ನಾಳೆನೇ ಕ್ಲಾಸಸ್ ಶುರು ಆಗ್ತಾ ಇದೆ. ಅಂದರೆ ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿತ್ಕೊಳ್ಬಹುದು. ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿಕ್ಕೆ ಕರೆ ಮಾಡಬೇಕಾಗಿರುವಂಥ ಸಂಖ್ಯೆಗಳು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಚಿತ್ರದುರ್ಗದಿಂದ ಕಾಲ್ ಮಾಡ್ತೀವಿ. ಚಿತ್ರದುರ್ಗದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಪ್ರಶ್ನೆಶಾಸ್ತ್ರ ಹೋಗ್ತೀನಿ ಮೇಡಮ್. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 30 ಮೇಡಮ್. 30. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಗುರು. ನಮಸ್ಕಾರ. ನಮಸ್ತೆ ಗುರುಜಿ. ಈಗ ಮದುವೆ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಹುಡುಗನ ಕಡೆಯವರು ಜಾತಕ ಕೇಳ್ತಾರಲ್ಲ, ಅದಕ್ಕೆ ಏನು ಮಾಡ್ತೀರಾ? ಜಾತಕ ಕೇಳ್ತಾರೆ ಗೊತ್ತು, ಆದ್ರೆ ಟೈಮಿಂಗ್ಸ್ ಎಲ್ಲ ಕರೆಕ್ಟಾಗಿ ಪ್ರಾಪರ್ ಆಗಿ ಇಲ್ಲ ಗುರುಜಿ. ಸೊ ಏನಿದೆಯೋ ಅದೇ ಕೊಡ್ತೀರಾ? 30 ಮಿನಿಟ್ಸ್ ವೇರಿಯೇಷನ್ ಇದೆ. ಸೊ ಹಂಗಾಗಿ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಏನಿದೆ ಅಂತ. ಎಷ್ಟು ವೇರಿಯೇಷನ್ ಇದೆ? 30 ಮಿನಿಟ್ಸ್. 30 ಮಿನಿಟ್ಸ್ ವೇರಿಯೇಷನ್. ಓಕೆ ಓಕೆ ಓಕೆ. ಹೌದು. ಲಗ್ನ ಬದಲಾಗೋದಿಲ್ಲ. ಆಯಿತು, ಪ್ರಶ್ನಾಶಾಸ್ತ್ರ ನೋಡೋಣ. ಎಷ್ಟಾಗಿದೆ ಏಜ್ ಈಗ? ಇವಾಗ 29 ಗುರುಜಿ. 29. ನೋಡಿ, ಮ್ಯಾರೇಜ್ಗೆ ಬೇಕಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಇಲ್ಲಿ 2ನೇ ಮನೆ ಮತ್ತು 7ನೇ ಮನೆ ಕಾಂಬಿನೇಷನ್ ಬರ್ತಾ ಇಲ್ಲ. ಯಾಕೆ ಅಂತಂದರೆ, ನಿಮಗೆ ಅಥವಾ ನಿಮ್ಮ ಮನೆತನಕ್ಕೆ ಅಥವಾ ನಿಮ್ಮ ಮನಸ್ಸಿಗೆ ಸೆಟ್ ಆಗ್ತಕ್ಕಂಥ ಹುಡುಗ ಬರದೇ ಇರೋದೇ 10ನೇ ಮನೆ. ಲೆವೆಲ್ ಪ್ಲೇಯಿಂಗ್ ಅಂತ ನಾವು ಕರಿತೀವಿ. 10th ಹೌಸ್ ಇಸ್ ಲೆವೆಲ್ ಪ್ಲೇಯಿಂಗ್. ಆ ಲೆವೆಲ್ ಪ್ಲೇಯಿಂಗ್ ಇಲ್ಲಿ ಇಲ್ಲ. ಸೊ ಆ ಕಾರಣದಿಂದ 10th ಹೌಸು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಅದನ್ನು ಹೇಳುತ್ತೆ ಡಿಲೇ ಇನ್ ಮ್ಯಾರೇಜ್ ಮತ್ತು ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜು ಬರುತ್ತೆ. ಸೊ ಇದು ಒಂದು ಬೇಸಿಕ್ ಇಂಪಾರ್ಟೆಂಟ್. ಹಾಗೆ ಲೋ ಇಂಟ್ರೆಸ್ಟ್ ಅಥವಾ ಲವ್ ಇನ್ ಮ್ಯಾರೇಜ್ ಅಂದರೆ ಇಂಟ್ರೆಸ್ಟು ಮತ್ತು ಲವ್ ಭಾಳ ಕಮ್ಮಿ ಇರುತ್ತೆ. ಮಾಡ್ಕೋಬೇಕು ಅನ್ನೋಕ್ಕೆ ಲವ್ ಬರಬೇಕು, ನಮಗೆ ಆಸೆ ಬರಬೇಕು. ಅದು ಬರ್ತಾ ಇಲ್ಲ. ಅಲ್ಲಿ ಲೈನಲ್ಲಿ ಇದ್ದಾರಾ? ಕಟ್ಟಾಯ್ತಾ? ಇದ್ರೇನಮ್ಮ? ಹೌದೌದು ಗುರುಜಿ. ಈಗ ನಾವೇನೋ ಹೇಳಿದ್ರೆ ಮಾತಾಡಿದ್ರೆ ನಮಗೆ ಕರೆಕ್ಟ್ ಅನ್ಸುತ್ತೆ. ಒನ್ ವೇ ಇದ್ರೆ ಹೌದು, ನೀವ್ ಹೇಳಿದ್ ಕರೆಕ್ಟ್. ಆದ್ರೆ ನನ್ಗೆ ಮ್ಯಾಚ್ ಆಗೋ ತರದ್ ಯಾವ್ದು ಪ್ರಪೋಸಲ್ ಬರಲ್ಲ. ಯಾಕಂದ್ರೆ ಲವ್ ಡೆವಲಪ್ ಮಾಡ್ಕೋಬೇಕು. ಕರ್ರಗಿರೋರು ಲವ್ ಮಾಡಬೇಕು. ಅನ್ಸುತ್ತೆ ಕರ್ರಗಿರ್ತಾರಲ್ಲ, ಕಣ್ಣು ಮಾತ್ರ ಬೆಳ್ಳಕ್ಕೆ ಕಾಣಿಸುತ್ತಲ್ಲ. ಸುಮ್ಮನೆ ಜೋಕ್ ಮಾಡ್ತಾ ಇದ್ದೀನಿ ನಿಮಗೆ. ಓಕೆ, ಅದು ಏನು ನೋಡ್ತಾ ಇದ್ದೀರಾ? ಓಕೆ, ಆಯಿತು. ಏನು ನೋಡ್ತಾ ಇದ್ದೀರಾ ಹುಡುಗನಲ್ಲಿ? ಏನು ಇಂಪಾರ್ಟೆಂಟ್ ನಿಮಗೆ? ಇದು ನಾವು ಸಾಫ್ಟ್ವೇರ್ ಎಲ್ಲ ಇದ್ದೀವಿ ಕೆಲಸ. ನೀವು ಸಾಫ್ಟ್ವೇರಲ್ಲಿ ಇದ್ದೀರಾ? ಹೌದು. ಬರ್ತಾರ ಹುಡುಗರು ಸಾಫ್ಟ್ವೇರಲ್ಲಿ ಇಲ್ವಾ? ಅಂದ್ರೆ ಇಲ್ಲ ಅಂದ್ರೆ ಅಷ್ಟು ಮ್ಯಾಚ್ ಆಗೋ ತರ ಇಲ್ಲ. ಅದು ಏನು ಬೇಕು ಅಂತ ಹೇಳ್ತಾ ಇಲ್ಲ. ಅಷ್ಟು ಮ್ಯಾಚ್ ಆಗಲ್ಲ, ಅಷ್ಟು ಮ್ಯಾಚ್ ಆಗಲ್ಲ, ಇಷ್ಟು ಮ್ಯಾಚ್ ಆಗಲ್ಲ ಅಂದರೆ ತೂಕದಲ್ಲಿ ಮ್ಯಾಚ್ ಆಗಬೇಕಾ? ಯಾವುದು? ಇದು ಜಾಬ್ ವೈಸ್ ಅಲ್ಲಿ ಮ್ಯಾಚ್ ಆಗ್ತಿಲ್ಲ ಅಂತ. ಜಾಬ್ ವೈಸಲ್ಲಿ ಮ್ಯಾಚ್ ಆಗಬೇಕು. ಅದು ಯಾಕೆ ಮ್ಯಾಚ್ ಮಾಡ್ಕೋಬೇಕು?
ಅವ್ರು ಯಾವ ಲೈನಲ್ಲಾರು ಇರಲಿ, ನಿಮ್ಗಿಂತ ಸ್ವಲ್ಪ ಚೆನ್ನಾಗಿ ಸಂಪಾದನೆ ಮಾಡೋದು ಸಾಕಲ್ವಾ? ಸಾಫ್ಟ್ವೇರಲ್ಲೇ ಇಬ್ಬರು ಇದ್ದರೆ ಸೇಮ್ ಲೈನಲ್ಲಿ ಇದ್ದರೆ ಜಗಳ ಆಡಲ್ವಾ? ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಕರೀತಾರೆ. ಯು ಆರ್ ಆಲ್ ನಾಟ್ ಮಚ್ ಎಜುಕೇಟೆಡ್ ಆರ್ ಮಚ್ ಏನಂತಾರೆ ನಾಲೆಜಬಲ್. ಯಾವಾಗಲೂ ಒಂದೇ ಲೈನಲ್ಲಿ ಇರೋರು ಇರಬಾರ್ದು, ಅಟ್ಲೀಸ್ಟು ವರ್ಟಿಕಲ್ಸ್ ಬೇರೆ ಇರಬೇಕು. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಲೈಫಲ್ಲಿ ಬರುತ್ತೆ. ನಾನು ಅಡುಗೆ ಭಟ್ಟ, ನನ್ನ ಹೆಂಡತಿನೂ ಅಡುಗೆ ಭಟ್ಲು. ಅವಾಗ ಏನು ಮಾಡ್ತೀವಿ, ನೀನು ಮಾಡಿದ್ದು ಸರಿ ಇಲ್ಲ, ನಾನು ಮಾಡಿದ್ದು ಸರಿ ಇಲ್ಲ. ನನಗೆ ಅಡುಗೆ ಬರಲ್ಲ, ಅವ್ರು ಏನು ಮಾಡಿದ್ರು ರುಚಿಯಾಗೇ ಕಾಣಿಸುತ್ತೆ. ಅವಾಗ ನಾನು ಯಾವಾಗ ಅಡುಗೆ ಭಟ್ಟ ಆಗ್ತೀನೋ ದೆನ್ ವಿಲ್ ಫೈಂಡ್ ಫಾಲ್ಟ್ಸ್. ಇದೇ ಥರ ಮಾಡ್ಕೊಂಡು ಹೋದರೆ ಮದುವೆ ಸ್ವಲ್ಪ ಡೌಟೇ ತಮ್ಮದು. ಯಾಕೆಂದರೆ ಗ್ರಹಗಳು ಪ್ಲಾನೆಟ್ಸ್ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೆ. ದೇ ಟೆಲ್ ಅಸ್ ಹೌ ದಿಸ್ ಪರ್ಸನ್ ಬಿಹೇವ್ಸ್. ನಿಮ್ಮ ಸಾಫ್ಟ್ವೇರ್ ಇದ್ರ ಮುಂದೆ ಏನಿಲ್ಲ. ಈ ಸಾಫ್ಟ್ವೇರ್ ಇದೆಯಲ್ಲ ಪ್ಲಾನೆಟರಿ ಸಾಫ್ಟ್ವೇರು, ಇದ್ರ ಮುಂದೆ ಏನಿಲ್ಲ. ಅದಕ್ಕೆ ಕಲಿಬೇಕಿದು. ತುಂಬ ಜನ ನನ್ನ ಮಗಳು BE ಓದಿದ್ದಾಳೆ, ಸಾಫ್ಟ್ವೇರು ಹಂಗೆ ಮಗ ಓದಿದ್ದಾರೆ ಅಂತಾರೆ. ತುಂಬ ಜನ ಗರ್ವದಿಂದ ಹೇಳಬೇಕು ನಾನು ಜ್ಯೋತಿಷ್ಯ ಓದಿದ್ದೀನಿ ಅಂತ. ಯಾಕೆಂದರೆ ದಟ್ ಈಸ್ ಮಚ್ ಅಬೌವ್ ಆಫ್ ಆಲ್ ಸಾಫ್ಟ್ವೇರ್ಸ್. ಈ ಸಾಫ್ಟ್ವೇರ್ ಹಂಗಿದೆ. ಓಕೆ, ಟೈಮಿಂಗ್ ನೋಡೋಣ, ಯಾವಾಗ ಆಗ್ಬೋದು ಅನ್ನೋ ಒಂದು ಟೈಮಿಂಗ್ ನೋಡೋಣ. ಸೂರ್ಯದರ್ಶದಲ್ಲಿ ಪ್ರಶ್ನೆ ಕೇಳಿದೆ 2030. ಈಗ ಭುಕ್ತಿಗಳು ನೋಡ್ಕೊಂಡು ಹೋದಾಗ ನಮಗೆ ಮ್ಯಾರೇಜ್ ಅಂತ ಹಾಕ್ಕೊಳ್ತೀವಿ. ಮ್ಯಾರೇಜ್ ಅಂತ ಹಾಕ್ಕೊಂಡಾಗ ಈಗ ಚಂದ್ರ ಆದಮೇಲೆ ಮಂಗಳ ಬರ್ತಾನೆ. ಮಂಗಳನಲ್ಲಿ ಸ್ವಲ್ಪ ಕಷ್ಟದಿಂದ ಆಗುತ್ತೆ, ಅಟ್ಲೀಸ್ಟ್ ಕಾಂಪ್ರಮೈಸಿಂದ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ 11 to 5 ಬಂದಿದೆ. ನಾನು ಹೇಳಿದ್ದೀನಿ ಎರಡನೇ ಮನೆ 7ನೇ ಮನೆ ಬರಲೇಬೇಕು. ಈ ಲೆವೆಲಲ್ಲಿ ಬಂದಾಗ ಭಾಳ ಈಸಿ ಆಗುತ್ತೆ, ಈ ಲೆವೆಲ್ ಬಂದಾಗ ಸ್ವಲ್ಪ ಕಷ್ಟದಿಂದ ಆಗುತ್ತೆ. ಸೊ ನೆಕ್ಸ್ಟು ಮಂಗಳನಲ್ಲಿ ಇವ್ರಿಗೆ ಮ್ಯಾರೇಜ್ ಆಗುತ್ತೆ. ಮಂಗಳ ಯಾವಾಗ ಬರುತ್ತೆ? ಸೂರ್ಯ 2025 ಜೂನ್ ಮುಗಿಬೇಕು, ನವೆಂಬರ್ ಒಳಗೆ ಸೆಟ್ ಆಗುತ್ತೆ, ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಪ್ಲಾನೆಟರಿ ಪೊಸಿಷನ್ಸು ಜಾಸ್ತಿ ನೋಡೋಕೆ ಹೋಗ್ಬೇಡ, ಮರಕ್ಕಿನ ಮರ ದೊಡ್ಡದಿರುತ್ತೆ. ಇವತ್ತು ನೀವು ಇದು ಬೆಸ್ಟ್ ಅಂತ ಮಾಡ್ಕೊಳ್ತೀರಾ, ಮದುವೆ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಬರುತ್ತೆ ಆಫರು, ಅಯ್ಯೋ ಕಾದಿದ್ರೆ ಇದು ಚೆನ್ನಾಗಿರೋದು ಏನೋ ಅಂತ. 50 ಇಯರ್ಸ್ವರೆಗೂ ಕಾದು ಬಿಟ್ರೆ 50 ಇಯರ್ಸಲ್ಲಿ ಮದುವೆ ಆಗಿ ಎಲ್ಲ ಸೆಟ್ಲ್, ಲೈಫಲ್ಲಿ ಎಲ್ಲ ಸೆಟ್ಲ್ ಆಗೋರು ಸಿಗ್ತಾರೆ 50 ಇಯರ್ಸ್ ಆದಾಗ. ಆವಾಗ ಅವರೆಲ್ಲ ಇದರಲ್ಲಿ ಬಾಯಲ್ಲಿ ಅಲ್ಲಿರಲ್ಲ, ದೇಹದಲ್ಲಿ ಶಕ್ತಿ ಇರಲ್ಲ, ಕಾರು ಬಂಗ್ಲೆ ಎಲ್ಲ ಇಟ್ಕೊಂಡಿರ್ತಾರೆ. ದಿಸ್ ನಾನ್ ಸೆನ್ಸ್ ಪೀಪಲ್ ಕೆಲವರು. ಟ್ರಸ್ಟ್ನ ನೋಡಿ, ಮದುವೆ ಆಗಿರೋರು 5 ವರ್ಷ ಆದಮೇಲೆ ಮದುವೆ ಆಗಿರೋನು ಹೋಗಿ ಕೇಳಿ ಏನು ಇಂಪಾರ್ಟೆಂಟ್ ಲೈಫಲ್ಲಿ ಅಂತ. ಅವ್ರು ಫಸ್ಟ್ ಹೇಳೋದೇ ಟ್ರಸ್ಟು. ಗಂಡ ಹೆಣ್ಣತ್ತೆ ಮದುವೆ ಇರ್ತಕ್ಕಂಥ ಬಾಂಧವ್ಯ ಅಂತ ಕರೀತಾರೆ, ಟ್ರಸ್ಟ್ ಅಂತ ಕರೀತಾರೆ. ಅದು ಫಸ್ಟ್ ಇರಬೇಕು ರೀ. ಅಲ್ಲಿ ತಂದೆ ತಾಯಿಗಳಿಗೆ ಏನು ಹೇಳ್ಕೊಡ್ಬೇಕು ಗೊತ್ತಿಲ್ಲ. ನಮ್ಮ ಮಕ್ಕಳು ಓದ್ಬಿಟ್ಟವ್ರು, ಅವ್ರಿಗೂ ದಡ್ಡ ಶಿಖಾಮಣಿಗಳು. ನಿಮ್ಮ ಲೈಫಲ್ಲಿ ಏನು ನಿಮ್ಮ ಗಂಡನಿಗೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ? ನಿಮ್ಮ ಹೆಂಡತಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ? ಗಂಡನಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ? ಆಫ್ಟರ್ 5 years ಆಫ್ ಯುವರ್ ಮ್ಯಾರೇಜ್, ಸಾಫ್ಟ್ನೆಸ್, ಕೈಂಡ್ನೆಸ್, ಟ್ರಸ್ಟ್ ಏನಾದರೂ ಕೂಡ ಕೈ ಬಿಡಲಿಲ್ಲ, ಎಂಥದಾದರೂ ಕೈ ಬಿಡಲಿಲ್ಲ. ಅಂಥದ್ದು ಕಪಲ್ಸ್ ಬರಬೇಕು, ಅದು ಇಂಪಾರ್ಟೆಂಟು. ನಾಳೆ ಇವತ್ತು ಕೆಲಸ ಇರುತ್ತೆ, ನಾಳೆ ಹೋಗುತ್ತೆ. ಆ ಹುಡುಗಿಗೆ ಹೇಳ್ತಾ ಇರೋದು, ಈ ಥರ ಇರ್ತಕ್ಕಂಥ ಎಲ್ಲ ಹುಡುಗಿರಿಗೆ ಹೇಳ್ತಾ ಇರೋದು. ಇವತ್ತು ಸಂಬಡಿ ಇನ್ ಬಿಗ್ ಕಂಪನೀಸ್, ಯಾವುದೋ ನಿಮ್ಮ ಯಾವ ಕಂಪನಿ, ಆಕ್ಸೆಂಚರೋ, ಇನ್ಫೋಸಿಸೋ, IBM, ಕ್ಯಾಪ್ ಜಮಿನಿನೋ, ಟೋಪಿ ಹಾಕೊಂಡಿರೋದು, ಕ್ಯಾಪೋ ಗೀಪೋ ಜಮಿನಿನೋ, ಹಿ ವಿಲ್ ಬಿ ಅರ್ನಿಂಗ್ 3 lakhs 4 lakhs per month ಅಂತ ಮದುವೆ ಮಾಡ್ಕೊಂಡ್ಬಿಡ್ತೀರಾ. ಮದುವೆ ಮಾಡ್ಕೊಂಡು 8 ತಿಂಗಳು ಚೆನ್ನಾಗೇ ಇರ್ತಾರೆ, ಕಂಪ್ನಿ ಲೇ ಆಫ್ ಮಾಡ್ತಾರೆ. ಏನು ಮಾಡ್ತೀರಾ? ಚಿಪ್ಪು. ಅವಾಗೇನು ಬಿಟ್ಬಿಡ್ತೀರಾ? ಡಿವೋರ್ಸ್ ಮಾಡ್ತೀರಾ? ಫೂಲ್ಸ್. ನಮ್ಮವ್ರು ಯಾರು ಹೇಳ್ಕೊಡೋರಿಲ್ಲ ಮಕ್ಕಳಿಗೆ, ಭ್ರಮೇಲಿದ್ದಾರೆ ಅವರೆಲ್ಲ. ಇಫ್ ಶಿ ಸೀಸ್ ಸ್ಯಾಲ್ರಿ ಓನ್ಲಿ ಪೊಸಿಷನ್, ಸಂಸಾರ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ, ತಾಕತ್ತೇ ಇಲ್ಲ ನಿಮಗೆ. ಕೇಳಿಸ್ಕೊಳ್ಳಿ, ಇಂಥ ಯಾರ್ಯಾರು ಹೆಂಗಸರು ಗಂಡಸರು ಇರ್ತಾರೆ, ನೀವು ಸಂಸಾರ ಮಾಡಲ್ಲ, ಮನಿ ಮೈಂಡೆಡ್ ಆಗಿಬಿಡ್ತೀರಿ ನೀವೆಲ್ಲ. ಮ್ಯಾರೇಜ್ ಈಸ್ ನಾಟ್ ಅಬೌಟ್ ಮನಿ. ಮ್ಯಾರೇಜ್ ಈಸ್ ನೆವರ್ ಅಬೌಟ್ ಮನಿ, ನೆವರ್ ಅಬೌಟ್ ವಾಟ್ ಪೊಸಿಷನ್ ಈಸ್ ಇನ್. ಹೌದು, ತೋರಿಸ್ಕೊಳ್ಳೋಕ್ಕೆ ನಾವು ಮಾಡ್ಕೋತೀವಿ, ಓಕೆ, ಬಟ್ ಆದರೆ ಅಲ್ಲಿ ಕಾಂಪ್ರಮೈಸ್ ಅನ್ನೋದಿರುತ್ತೆ. ಎಲ್ಲಿವರೆಗೂ ನೀವು ಕಾಂಪ್ರಮೈಸ್ ಆಗಿಲ್ವೋ, ನಿಮ್ಮ ಮದುವೆ ಜೀವನ ಇದು ಹೆಂಗೆ ತೋರಿಸ್ತೋ ಅದೇ ತೋರಿಸುತ್ತೆ. ಚೆನ್ನಾಗಿಲ್ಲ ಅಷ್ಟೇ. ಮ್ಯಾರೇಜ್ ಲೈಫ್ ಆಗುತ್ತೆ, ನಾನು ಹೇಳಿದ್ದೀನಿ ಆಗುತ್ತೆ, ಬಟ್ ಇದು ಚೆನ್ನಾಗೇ ಇರಲ್ಲ. ಆಲ್ರೆಡಿ ಪ್ಲಾನೆಟರಿ ಪೊಸಿಷನ್ಸ್ ಹೇಳ್ಬಿಟ್ಟಿದೆ. ಪ್ಲಾನೆಟರಿ ಪೊಸಿಷನ್ ಹೇಳಾದ್ಮೇಲೆ ನಾವೇನು ಇರಬೇಕು? ಬಾಯಿ ಮುಚ್ಕೊಂಡು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಲೆ ಏನಾಗುತ್ತೋ ಆಗಲಿ ಅಂತ ಹೋದರೆ ಗ್ರಹಗಳು ಮಾಡ್ತವೆ. ಯು ಆರ್ ಆಲ್ ಗೋಯಿಂಗ್ ಅಗೇನ್ಸ್ಟ್ ಇಟ್. 29 ಅಲ್ಲ 39 ಆದರೂ ಆಗಲ್ಲ ನಿಮಗೆ. ಆ ದೋಷ, ರಾಹು ದೋಷ, ಕಾಂಪೌಂಡರ್ಗಳು ಬೇರೆ ಇರ್ತಾರೆ, ಎದ್ದು ಬಿಡ್ತಾರೆ. ಈ ಗ್ರಹ ನೋಡಿದ ತಕ್ಷಣ, ಪ್ರಶ್ನಾಶಾಸ್ತ್ರ ಹಾಕಿದ ತಕ್ಷಣ ಅವ್ರು ಜಾತಕ ಇಲ್ಲಮ್ಮ ಜಾತಕನೇ ಹಾಕಿ ಹೇಳ್ಬೇಕು ಅಂದಾಗ ಅಲ್ಲಿ ನೋಡಿದಾಗ ರಾಹು ಹುಡುಕ್ತಾರೆ, ಕೇತು ಹುಡುಕ್ತಾರೆ, ಕಳ್ಳರ ಥರ ಹುಡುಕ್ತಾರೆ. ಆ ಕಳ್ಳರ ಹತ್ರ ಹೋಗ್ತೀರಿ ನೀವೆಲ್ಲ ಕೇಳೋಕ್ಕೆ, ಆ ದೋಷ ಈ ದೋಷ. ಇದು ಸ್ವಯಂ ದೋಷ. ಶೀ ಈಸ್ ನಾಟ್ ಫೈನಲೈಸಿಂಗ್. 90% ಮ್ಯಾರೇಜಲ್ಲಿ ಜಾತಕದ ಪ್ರಾಬ್ಲಮೇ ಇರಲ್ಲ, ಪರ್ಸನ್ ಪ್ರಾಬ್ಲಮ್. ಅದರಲ್ಲಿ ಜಾತಿ ಬರುತ್ತೆ ಲವ್ ಮಾಡಿಬಿಟ್ರೆ, ಇಲ್ವಾ?
ಮ್ಯಾಚ್ ಮೇಕಿಂಗ್ ಅಂತ ಹೋಗ್ತಾರೆ, ಅದಂತೂ ಬರೀ ಸುಳ್ಳು. ಕರ್ನಾಟಕದಲ್ಲಿ ಆ ಪಂಚಾಂಗದಲ್ಲಿ ಬರೆದಿರೋದು ಸುಳ್ಳೇ. ಆ ಪಂಚಾಂಗ ಕರೆಕ್ಟ್ ಆಗಿದೆ. ಪಂಚಾಂಗದಲ್ಲಿ ಒಂದು ಪೇಜ್ ಇದೆ, ಯಾವುದೋ ಪೇಜ್ 72ನೋ ಯಾವುದೋ ಒಂದು 81 ಯಾವುದೋ ಇದೆ, ಅಲ್ಲಿ ಗಣಕೂಟಗಳು ಅಂತ ಬರುತ್ತೆ. ಅದರಷ್ಟು ಸುಳ್ಳು ಇನ್ನೊಂದಿಲ್ಲ. ಅದನ್ನ ಸಕ್ಸಸ್ ಮಾಡಬೇಕು ಅಂದ್ರೆ ಬನ್ನಿ, ಚಾಲೆಂಜ್. ಕೋರ್ಟ್ಗೆ ಹೋಗೋಣ, ಬನ್ನಿ, ಕೋರ್ಟಲ್ಲಿ ನಿಂತ್ಕೊಳ್ಳೋಣ, ಪಂಚಾಂಗ ಇಟ್ಕೊಳ್ಳೋಣ. ಆ ಕಡೆ ಹುಡುಗ ಹುಡುಗಿ ಇರ್ತಾರಲ್ಲ, ಅವ್ರ ನಕ್ಷತ್ರ ತಗೊಳ್ಳಿ, ಇವ್ರ ನಕ್ಷತ್ರ ತಗೊಳ್ಳಿ, ಪಾಯಿಂಟ್ಸ್ ಎಷ್ಟು ಬಂತ ನೋಡಿ. ಆ ಪಾಯಿಂಟ್ಸ್ ಏನಾದರೂ 18 ಮೇಲೆ ಬಂದರೆ ಒಳ್ಳೇದು ಅಂತ ಹೇಳ್ತಾರೆ. 30 ಬಂದಿದ್ರೆ ಏನು ಮಾಡೋಣ? 30 ಬಂದಿದ್ರೆ ಕೋರ್ಟಲ್ಲಿ ಇರ್ತಾರೆ, ಏನು ಮಾಡೋಣ ಅವಾಗ? ಯಾರಿಗೋಗಿ ಕೇಸ್ ಹಾಕ್ತೀರ ಅವಾಗ? ಪಂಚಾಂಗದವ್ರ ಮೇಲೆ ಕೇಸ್ ಹಾಕ್ತೀರಾ? ದಶಾಭುಕ್ತಿ ನೋಡ್ರಿ, ಇನ್ನೂ ಎಲ್ಲ ಚಾನಲ್ ಅವರು ಆ ಗಣಕೂಟಗಳನ್ನೇ ನೋಡ್ಕೊಂಡು ಕೂತಿದ್ದಾವೆ. ಅದೇ ವಿಭೂತಿ, ಅದೇ ನಾಮಗಳು ಹಾಕ್ಕೊಂಡು, ಅದೇ ಡ್ರೆಸ್ ಹಾಕ್ಕೊಂಡು ಬಂದು ಗಣಕೂಟಗಳು ಅಡುಗುಲಜ್ಜಿ ಕಾಲದಲ್ಲಿದ್ದಾರೆ ಎಲ್ಲ ಅಸ್ಟ್ರಾಲಜರ್ಸ್. ಆ ದೇವಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಅರ್ಚಕರು ಯು ಆರ್ ಆಲ್ ಔಟ್ಡೇಟೆಡ್, ಓಲ್ಡ್ ವರ್ಜನಲ್ಲಿದ್ದೀರಾ. ಯು ಆರ್ ನಾಟ್ ಇನ್ ದ ನ್ಯೂ ವರ್ಜನ್. ಕಮ್ ಟು ದಿ ನ್ಯೂ ವರ್ಜನ್. ಯಾಕೆ ಅದೇ ಸಮಾಜಕ್ಕೆ ಅದನ್ನೇ ಗುಣ, ಗಣ, ರಾಕ್ಷಸ, ರಜ್ಜು, ಪಜ್ಜು, ಮಹೇಂದ್ರ ಕೂಟ, ಆ ಕೂಟ, ಸಿಲ್ಲಿ ಅವೆಲ್ಲ. ನನಗೆ 1 ಅವರ್ ಸಾಕು, ಎಲ್ಲ ಗುಣಗಳು ಪಾಠ ಮಾಡೋಕ್ಕೆ 1 ಅವರ್ ಸಾಕು. 27 ನಕ್ಷತ್ರ 3 ಭಾಗ ಮಾಡಿದ್ದಾರೆ. 9 ನಕ್ಷತ್ರ, 9 ನಕ್ಷತ್ರ, 9 ನಕ್ಷತ್ರ. ಈ 9 ರಾಕ್ಷಸ ಗಣ, ಈ 9 ದೇವಗಣ, ಈ 9 ಮನುಷ್ಯಗಣ. ಅಷ್ಟೇ. 27ನ ಡಿವೈಡೆಡ್ ಬೈ 3 ಮಾಡಿದ್ದಾರೆ ರೀ. ಸೊ ಇಲ್ಲಿರೋರು ಇವರೇ, ಇಲ್ಲಿರೋ ಗುಂಪಲ್ಲಿರ್ತಕ್ಕಂಥ ನಕ್ಷತ್ರ ಇವರೇ ಆಗಲಿ, ಈ ಕಡೆ ಇರೋರೆಲ್ಲ ಒಟ್ಟಿಗೆ ಇವರೇ ಆಗಬೇಕು. ಇಲ್ಲಿ ಅದೇನು ಸೈಂಟಿಫಿಕ್ ಏನು ರೀಸನ್ ಇಲ್ಲ ಅಲ್ಲಿ. ದೇವ ಮತ್ತು ಮನುಷ್ಯ ಆಗಬಹುದು, ರಾಕ್ಷಸನ್ನ ದೂರ ಇಟ್ಬಿಡ್ತಾರೆ. ಸೈಂಟಿಫಿಕ್ ಅನಾಲಿಸಿಸೇ ಇಲ್ಲ ಅಲ್ಲಿರ್ತಕ್ಕ ದೇವಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥ. ಏನು ಸೈಂಟಿಫಿಕಾಗಿ ಕೇಳಬೇಕು ನೀವು, ಅದೆಲ್ಲ ಕಷ್ಟಮ್ಮ, 10 ವರ್ಷ ಬೇಕು ಅರ್ಥ ಮಾಡ್ಕೊಳ್ಳೋಕ್ಕೆ. ಹೌದು, ಸೋಂಬೇರಿ ತಂದರು ಅವರೆಲ್ಲ, ಅವ್ರಿಗೆ 20 ವರ್ಷ ಆದರೂ ಆಗಲ್ಲ. ಸಚ್ ಎ ಸಿಂಪಲ್ ಸೈನ್ಸ್. ಸುಳ್ಳು ಹೇಳ್ತಾರೆ. ಗಣಕೂಟನ 1 ಅವರಲ್ಲಿ ಕಲಿಬೋದು. 1 ಅವರ್ ಸಾಕು. ಜ್ಯೋತಿಷದಲ್ಲಿ ಗಣಕೂಟಗಳು 8 ಇರ್ತವೆ. ಅಷ್ಟಕೂಟಗಳು ಭಾಳ ಇಂಪಾರ್ಟೆಂಟು. ಆ ಅಷ್ಟಕೂಟಗಳಲ್ಲಿ ಹೇಳ್ಬಿಡ್ತವೆ ಇಷ್ಟಿಷ್ಟು ಅಂತ. ಬಟ್ ದಟ್ ಈಸ್ ನಾಟ್ ಫೈನಲ್. ದಟ್ ಈಸ್ ಓನ್ಲಿ ಮೂನ್ ಬೇಸ್ಡ್. ಲಗ್ನ ಬೇಸ್ಡ್ ನೋಡಬೇಕು, 7th ಹೌಸ್ ಪ್ಲಾನೆಟ್ಸ್ ನೋಡಬೇಕು, ನವಾಂಶನೂ ನೋಡಬೇಕು. ಡೀಟೇಲಾಗಿ ನೋಡಬೇಕು ಅಂದರೆ ಫೈನಲ್ ಆಗಿ ದಶಾಭುಕ್ತಿ ನೋಡಬೇಕು. ದಶಾ ಟೆಲ್ಸ್. ಮ್ಯಾರೇಜ್ ಹೇಳಲ್ಲ, ಮನಸ್ಥಿತಿ ಪರಿಸ್ಥಿತಿ ಹೇಳುತ್ತೆ. ಮ್ಯಾರೇಜ್ ಎಲ್ಲ ಹೇಳೋದು. ಮ್ಯಾರೇಜ್ ಡೇಟ್ ಪ್ರೆಡಿಕ್ಟ್ ಮಾಡೋಕ್ಕಾಗೋದೇ ಇಲ್ಲ, ನನ್ನ ಕೈಲೂ ಆಗಲ್ಲ, ಯಾರ ಕೈಲಾಗಲ್ಲ. ಈಗ ಆದಮೇಲೆ ಆಗುತ್ತೆ. ಯಾಕೆ ಅಂದರೆ ಫ್ರಸ್ಟ್ರೇಟ್ ಆದಮೇಲೆ ಆಗ್ತಾರೋ. ಯಾರ್ದೊಂದು ಎಕ್ಸಾಂಪಲ್ ಬಂತಲ್ಲ, ದೇ ವಿಲ್ ಗೋ ಇಟ್ ಫ್ರಸ್ಟ್ರೇಷನ್ ಅಂಡ್ ಟೆಲ್. ನಕ್ಷತ್ರ ನಾಡಿ ಕಲೀರಿ. ನಾನು ಸೆಲೆಕ್ಟಿವ್ ಗೊತ್ತಾಗ್ಬಿಡುತ್ತೆ. ಅವ್ರು ಸೈಲೆಂಟ್ ಆಗಿದ್ರು ನಾನು ಹೇಳ್ಬೇಕಾದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಯಾವುದು ನಾವು ಜಾಸ್ತಿ ನೋಡ್ಕೊಂಡು ಹೋದಷ್ಟು ನಮಗೆ ಆಸೆನೇ ಹೊಟ್ಟೋಗುತ್ತೆ. ಸೆಲೆಕ್ಟ್ 1, ಡಿಸೈಡ್ 1, ಫರ್ಗೆಟ್ ಇಟ್ ಅಷ್ಟೇ. 150 ಜಾತಕಗಳು, 150 ಫೋಟೋಗಳು ನೋಡಿದ್ರೆ ಯಾವ್ದ್ರ ಮೇಲೆ ಆಸೆ ಬರುತ್ತೆ? 150 ನೋಡಿದ್ರೆ. ಎ ಲಿಮಿಟೇಷನ್ ಆಫ್ 20 ಇಸ್ ಫೈನ್. 20 ಮೇಲೆ ದಾಟಿದ್ರೆ ಯಾರಾದರೂ ಹುಡುಗ ಹುಡುಗಿ, ಯು ವಿಲ್ ಲೂಸ್ ಇಂಟ್ರೆಸ್ಟ್. ಯಾಕೆಂದರೆ ಒಂದೊಂದು ಥರ ವಿಚಿತ್ರವಾಗಿ ಕಾಣಿಸ್ತವೆ. ಒಂದು ತಲೆ ಕೂದಲು ಚೆನ್ನಾಗಿರುತ್ತೆ, ಇನ್ನೊಂದು ಮುಖ ಚೆನ್ನಾಗಿರುತ್ತೆ, ಇನ್ನೊಂದು ಕಾಲು ಚೆನ್ನಾಗಿರುತ್ತೆ, ಕೈ ಚೆನ್ನಾಗಿರುತ್ತೆ, ಇನ್ನೊಂದು ಏನೂ ಚೆನ್ನಾಗಿರಲ್ಲ, ಕೆಲಸ ಚೆನ್ನಾಗಿರುತ್ತೆ, ಇನ್ನೊಂದು ಎಲ್ಲವೂ ಚೆನ್ನಾಗಿರುತ್ತೆ, ಮನೆ ಇರಲ್ಲ. ದೀಸ್ ಆರ್ ಆಲ್ ನಾನ್ ಸೆನ್ಸ್ ಅಪ್ಲಿಕೇಶನ್. ಇಷ್ಟೊಂದು ಜಂಜಟ್ಟು ಬೇರೆ ಕಂಟ್ರಿಲಿ ಇಲ್ಲ. ಇಷ್ಟೊಂದು ಜಂಜಟ್ಟು ಬೇರೆ ಕಂಟ್ರಿಲಿ ಇಲ್ಲ. ಮುಂದಿನ ಕರೆಗೋಣ. ಓಕೆ ಗುರುಗಳೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ವೀಕ್ಷಕರೇ, ನೀವು ಕರೆ ಮಾಡಿದಾಗ ದಯಮಾಡಿ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ತದನಂತರ ನಮಗೆ ಕರೆ ಮಾಡಬೇಕಾಗುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕೂಡ ಕಲ್ತ್ಕೊಳ್ಬೇಕು. ನನ್ನ ಭವಿಷ್ಯ ಹೇಗಿದೆ ಅಂತ ನಾನು ರೂಪಿಸ್ಕೊಳ್ಬೇಕು, ಅಥವಾ ಯಾವ ಫೀಲ್ಡ್ಗೆ ಹೋದರೆ ಸಕ್ಸಸ್ ಕಾಣ್ಕೊಳ್ತೀನಿ ಅನ್ನೋ ಒಂದು ನಾಲೆಡ್ಜ್ ನನಗೆ ಬೇಕು ಅನ್ನೋದಾದರೆ ನಿಮಗೊಂದು ಸುವರ್ಣ ಅವಕಾಶವನ್ನು ಗುರುಜಿಯವರು ಕಲ್ಪಿಸಿಕೊಡ್ತಾ ಇದ್ದಾರೆ. ನಾಳೆಯಿಂದನೇ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಅಂದರೆ 15ನೇ ತಾರೀಕಿನಿಂದ, ಮಾರ್ಚ್ 15ನೇ ತಾರೀಕಿನಿಂದ ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಅಥವಾ ನೀವು ಕೂಡ ಕ್ಲಾಸಸ್ಗೆ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದೆ, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನು ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮ.
ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಇನ್ನು ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಕುರಿತಾಗಿ, ಅದರ ಕ್ಲಾಸಸ್ನ ಕುರಿತಾಗಿ ನಾನು ನಿಮಗೆ ಪ್ರತಿನಿತ್ಯವೂ ಕೂಡ ಹೇಳ್ತಾ ಹೋಗ್ತಾ ಇದ್ದೆ. ನಾಳೆಯಿಂದನೇ ಆನ್ಲೈನ್ ಕ್ಲಾಸಸ್ ಶುರು ಆಗ್ತಾ ಇದೆ. ಹಾಗಿದ್ರೆ ಆ ಕ್ಲಾಸಸ್ಸಲ್ಲಿ ಯಾವ ರೀತಿ ಟೀಚ್ ಮಾಡ್ತಾರೆ, ಸೊ ಒಂದು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಇದರ ಡೀಟೇಲ್ ಇನ್ಫಾರ್ಮೇಷನ್ ಗುರುಜಿಯವರು ನಮಗೆ ನೀಡ್ತಾರೆ. ಗುರುಗಡೆ ಕ್ಲಾಸಸ್ ಕುರಿತಾಗಿ ನೋಡಿ, 2016ರಿಂದನೂ ಕೂಡ ಈ ಜ್ಯೋತಿಷ್ಯ ಕ್ಲಾಸಸ್ ಮಾಡ್ತಾ ಇದ್ದೀನಿ. 2019ವರೆಗೂ ಕೂಡ ಆಫ್ಲೈನ್ ಇತ್ತು. ಅಂದರೆ ಬೇರೆ ಬೇರೆ ಊರಿಗೆ ಹೋಗಿ ನಾನು ಅಲ್ಲೇ ಪಾಠ ಮಾಡ್ತಾ ಇದ್ದೆ. ಮಂಗಳೂರಲ್ಲಿ, ಉಡುಪಿಲಿ, ಶಿವಮೊಗ್ಗದಲ್ಲಿ, ಹುಬ್ಳಿಲಿ, ಬೆಳಗಾಮಲ್ಲಿ, ಗುಲ್ಬರ್ಗದಲ್ಲಿ, ಮೈಸೂರಲ್ಲಿ ಎಲ್ಲ ಊರಿಗೂ ಹೋಗಿ ಅಲ್ಲೇ ಹೋಗಿ ಪಾಠ ಮಾಡ್ತಾ ಇದ್ದೆ ಶನಿವಾರ ಭಾನುವಾರ. ಕೊರೋನಾ ಬಂದಾದ ನಂತರ ನಮಗೆ ಆನ್ಲೈನ್ ಅನ್ನೋದು ಭೂತ ಹೆಚ್ಚಾಯಿತು. ಆನ್ಲೈನ್ ಅನ್ನೋ ಪಿಡುಗು ಮತ್ತು ಭೂತ ಹೆಚ್ಚಾಯಿತು. ಕ್ಲಾಸಸ್ಸು ಕೂಡ ಆನ್ಲೈನ್ ಮತ್ತು ವರ್ಕ್ ಫ್ರಮ್ ಹೋಮ್ ಹೆಚ್ಚಾಗಿ ಶುರು ಆಯಿತು. ಆ ಕಾನ್ಸೆಪ್ಟ್ ಕೊರೋನಾ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯಿತು. ಇವತ್ತು ವರ್ಕ್ ಫ್ರಮ್ ಹೋಮ್ ಬರ್ತಕ್ಕಂಥದ್ದು ಹೈಬ್ರಿಡ್ ಅಂತ ನಾವು ಏನು ಕರಿತೀವಿ, ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಇರ್ತಕ್ಕಂಥದ್ದು. ಸೊ ಆ ಮಾಡಲಲ್ಲೇ ನಾವು ನಿಮ್ಮ ಮನೇಲೇ
ಕೂತು ಕುಟುಂಬ ಸಮೇತರಾಗಿ ಇಲ್ಲಿ ನೋಡಿ ಒಂದು ಫೀಸ್ ಇಟ್ಟಿದ್ದೀವಿ. ಆ ಫೀಸಲ್ಲಿ ನಮಗೆ ನೀವು ಒಬ್ಬರು ಕೂತ್ಕೊಳ್ತೀರಾ, 5 ಜನ ಕೂತ್ಕೊಳ್ತೀರಾ, 10 ಜನ ಕೂತ್ಕೊಳ್ತೀರಾ, ನಿಮ್ಮ ಇಷ್ಟ. ಅಲ್ಲಿ ನಿಮ್ಮ ಲ್ಯಾಪ್ಟಾಪ್ ಮುಂದೆನೋ ಅಥವಾ ಮೊಬೈಲ್ ಮುಂದೆನೋ ಝೂಮ್ ಲಿಂಕ್ ಕಳಿಸ್ತೀವಿ. ಆ ಝೂಮ್ ಲಿಂಕಿಂದ ಪಾಠವನ್ನು ಪ್ರತಿನಿತ್ಯ 1.5 ಗಂಟೆ 1.5 hours ಫಾರ್ 15 days ಇರುತ್ತೆ. ಸೊ ಹಾಗೆ ಯಾರ್ಯಾರು ಜಾಯ್ನ್ ಆಗಿರ್ತೀರೋ ಎಲ್ಲ ನಾವೊಂದು ಗ್ರೂಪ್ ಮಾಡ್ತೀವಿ. ಆ ಗ್ರೂಪ್ ನಿರಂತರವಾಗಿರುತ್ತೆ. ಆ ಗ್ರೂಪ್ನೇನು ಡಿಸಾಲ್ವ್ ಮಾಡೋದಿಲ್ಲ. ಸೊ ಕೆಲವ್ರಿಗೆ ಅವತ್ತೇ ಅರ್ಥ ಆಗಿರುತ್ತೆ, ಕೆಲವ್ರಿಗೆ ನಾಳೆ ಅರ್ಥ ಆಗಿರುತ್ತೆ, ಕೆಲವ್ರಿಗೆ 1 ವಾರ ಆದಮೇಲೆ ಅರ್ಥ ಆಗುತ್ತೆ, ಕೆಲವರಿಗೆ ಅದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ 1 ತಿಂಗಳು 2 ತಿಂಗಳಲ್ಲಿ ಬಂದ್ಬಿಡುತ್ತೆ. ಸಾಧಾರಣವಾಗಿ ನಾನು 105 ಬ್ಯಾಚ್ ಮುಗಿದಿದೆ, 106ನೇ ಬ್ಯಾಚ್ ನೋಡಿರ್ತಕ್ಕಂಥದ್ದು. ಸ್ಟಾರ್ಟಿಂಗಲ್ಲಿ ಗೊಂದಲ, ಕನ್ಫ್ಯೂಷನ್ಸು ಅದು ಇದು ಇದ್ದೇ ಇರುತ್ತೆ. ನನ್ನಲ್ಲಿ ಈಗಲೂ ಕೂಡ 22ನೇ ಬ್ಯಾಚ್ ಅಂದ್ರೆ ಅವ್ರ ಬ್ಯಾಚು ಇರುತ್ತೆ. ಯಾರೋ ಒಬ್ರು ಮುಂಬೈಯಿಂದ ಮಾಡಿರೋದು ಅವ್ರ ಬ್ಯಾಚು ಇದೆ. ಅಲ್ಲಿ ಏನೂ ಡಿಸ್ಕಷನ್ ನಡೀತಾನೆ ಇಲ್ಲ, ಯಾಕಂದರೆ ಅದ್ರ ಬಗ್ಗೆ ತಿಳ್ಕೊಂಡು ಆಗೋಗಿದೆ. ಸಾಧಾರಣ 2 ತಿಂಗಳು 3 ತಿಂಗಳಲ್ಲಿ ಆ ಗ್ರೂಪ್ ಇರುತ್ತೆ. ಆಮೇಲೆ ಎಷ್ಟೋ ಜನ ಸೈಲೆಂಟ್ ಆಗಿಬಿಡ್ತಾರೆ. ಸೊ ಅಲ್ಲಿ 2 to 3 ಮಂತ್ಸಲ್ಲಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ನಾನೂ ಇರ್ತೀನಿ ಅಲ್ಲಿ. ನಿಮ್ಮ ಡಿಸ್ಕಷನ್ಗಳು ಜಾಸ್ತಿ ಇರುತ್ತೆ. ನಿಮ್ಮಗಳ ಜಾತಕ ಹಾಕ್ಕೊಳ್ತಾರೆ. ಇದು ಗುರುಜಿ ಹಿಂಗಂದ್ರೆ ಇದು ಕರೆಕ್ಟಾ, ಅದು ಕರೆಕ್ಟಾ, ಇದು ಕರೆಕ್ಟಾ. ತಿಳಿದವರು ಬಂದಿರ್ತಾರೆ, ತಿಳಿದೇ ಇರೋರು ಬಂದಿರ್ತಾರೆ, ತಿಳ್ಕೊಳ್ಬೇಕು ಅನ್ನೋರು ಬಂದಿರ್ತಾರೆ. ಅವ್ರದ್ದೆಲ್ಲ ಒಂದು ಗ್ರೂಪ್ ಇರುತ್ತೆ. ಸೊ ನೀವು 15 ದಿವಸ ಆದಮೇಲೆ ನಾವು ಎಲ್ಲಿ ಹೋಗಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. 15 days ಆದಮೇಲೆ ನಮ್ಮ ಜೊತೆ ಇರ್ತೀರ, ನಾನೂ ಇರ್ತೀನಲ್ಲಿ. ಸೊ ಆಲ್ಮೋಸ್ಟ್ ಯಾರ್ಯಾರು ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ನನ್ನ ಜೊತೆ 2016ರಿಂದ ನನ್ನ ಜೊತೆನೇ ಇದ್ದಾರೆ. ಎಲ್ಲರಿಗೂ ನನ್ನ ನಂಬರೂ ಗೊತ್ತಿದೆ. ಸೊ ಕ್ಲಾಸಸ್ಗೂ ಬರ್ತಾರೆ. ಕ್ಲಾಸಸ್ಸಲ್ಲೆಲ್ಲ ಕ್ವಶನ್ ಆನ್ಸರ್ಸ್ ಏನಿದ್ರೆ ಅಲ್ಲೇ ಆನ್ಸರ್ ಮಾಡ್ತೀವಿ. ಅದ್ರ ಜೊತೆಗೆ ಅದ್ಭುತವಾಗಿರ್ತಕ್ಕಂಥ ಈಗ ವಾಹಿನಿಲಿ ತೋರಿಸ್ತಕ್ಕಂಥ ಆ್ಯಪ್ ಏನಿದೆ ನಿಮಗೆ ಉಚಿತವಾಗಿ 6 months ನಿಮಗೆ ಬರುತ್ತೆ. ಆಮೇಲೆ ಸಣ್ಣ ಫೀಸ್ ₹150 ತಿಂಗಳಿಗೆ ರೆಂಟ್ ತೊಗೊಳ್ತೀವಿ ಆ್ಯಪ್. ಯಾಕಂದರೆ ಅದಕ್ಕೆ ಸಾಫ್ಟ್ವೇರು ಮತ್ತು ಆನ್ಲೈನಲ್ಲಿ ಇರ್ತಕ್ಕಂಥದ್ದು ಮತ್ತು ನಾವು APIಗೆ ಕೊಡಬೇಕದು. ಸೊ ಅದಕ್ಕೆಲ್ಲ ಇರೋದ್ರಿಂದ ಸಣ್ಣ ಇದು. ಮತ್ತು ಇದರಿಂದ ಮಹಿಳೆಯರು ಸಂಪಾದನೆ ಮಾಡ್ಬೋದು. ಇದರಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮನೆ ವಿಚಾರದಲ್ಲಿ ಹೆಚ್ಚಾಗಿ ನೋಡ್ಕೊಳ್ಳಿ. ಮೊದಲನೇದು ಮದುವೆ ಗಿದುವೆ ಎಲ್ಲ ಕಾಂಬಿನೇಷನ್ ಇರುತ್ತೆ. ಪ್ರಶ್ನಾಶಾಸ್ತ್ರ ಹಾಕ್ಕೊಳ್ಳಿ. ಹಾಗೆ ಇದರಲ್ಲಿ ಅದೃಷ್ಟನ ಇನ್ಕ್ರೀಸ್ ಮಾಡ್ಕೋಬೋದು. ರಾಶಿ ಭವಿಷ್ಯ ನೋಡ್ಕೊಂಡು ಏನ್ರಿ ಮಾಡ್ತೀರಾ, ಇವತ್ತು ಅದಿದೆ ಇದಿದೆ ಅಂತ ಏನು ಅದೃಷ್ಟ ಬರುತ್ತೆ ನಿಮ್ಗೆ ರಾಶಿ ಭವಿಷ್ಯದಲ್ಲಿ? ಮಣ್ಣು. ಇವತ್ತು ಒಂದು ಚಾನಲಲ್ಲಿ ಒಂದು ರಾಶಿ ಭವಿಷ್ಯ ಒಂಥರ ಹೇಳಿದ್ರೆ ಇನ್ನೊಂದು ಚಾನಲ್ ಇನ್ನೊಂದು ಥರ ಹೇಳ್ತಾರೆ, ಮತ್ತೊಂದು ಇನ್ನೊಂದು ಹೇಳ್ತಾರೆ, ನ್ಯೂಸ್ ಪೇಪರ್ ಒಂಥರ ಇದೆ, ಇಂಟರ್ನೆಟ್ಟಲ್ಲಿ ಒಂಥರ ಇದೆ. ಬರೀ ಸುಳ್ಳೆ ಅದು. ರಾಶಿ ಭವಿಷ್ಯ ಸ್ವಲ್ಪ ತಲೆಕೆಟ್ಟವ್ರು ನೋಡ್ತಾ ಇರ್ತಾರೆ. ಇವತ್ತು ನನಗೆ ಹೆಂಗಿತ್ತು ರಾಶಿ ಅಂತ ಸುಮ್ಮನೆ ಅವೆಲ್ಲ. ಅದು ನೋಡದೆ ಹೋದ್ರೆ ಒಳ್ಳೆಯದು. ನಿಮ್ಮ ಮೈಂಡ್ ಕಾಮಾಗಿರುತ್ತೆ. ಯಾರ್ಯಾರು ಇವತ್ತು ಏನು ಹೇಳಿದ್ರು ನೋಡ್ತಿರಲ್ಲ, ದೇ ಡಿಕ್ರೀಸ್ ಇನ್ ದೇರ್ ಲೈಫ್. ಯಾರು ರಾಶಿ ಭವಿಷ್ಯನ ನೋಡೋದು ನಿಲ್ಲಿಸ್ತಾರೆ 100% ನೀವು ಲೈಫಲ್ಲಿ ಕೂಲಾಗಿರ್ತೀರ. ಯಾಕಂದರೆ ಇವತ್ತು ಏನೋ ಒಂದು ನೆಗೆಟಿವ್ ಹೇಳಿದಾಗ ಅದೇ ಓಡ್ತಾ ಇರುತ್ತೆ. ಓಕೆ ಗುರುಗಳೇ. ಆಮೇಲೆ ಏನೋ ಒಂದು ಪಾಸಿಟಿವ್ ಹೇಳಿದಾಗ ಅದೇ ಓಡುತ್ತೆ, ಪರವಾಗಿಲ್ಲ. ಬಟ್ ಆಗದೇ ಇದ್ದಾಗ ಅಲ್ಲಿ ನೆಗೆಟಿವ್ ಬರುತ್ತೆ. ಸೊ ಇಟ್ಸ್ ನಾಟ್ ಎ ರಾಂಗ್ ಕಾನ್ಸೆಪ್ಟ್. ಸೊ 15 ದಿವಸದ ಕ್ಲಾಸ್ ಇರುತ್ತೆ, ಮಂಡೇ ಟು ಫ್ರೈಡೇ. ಕುಟುಂಬ ಸಮೇತರಾಗಿ ಜಾಯ್ನ್ ಆಗಿ ಕೆಳಗಡೆ ಬರ್ತಕ್ಕಂಥ ಸಂಖ್ಯೆಗಳು, ಹಿಂದೆ ಲೆಫ್ಟಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಡಯಲ್ ಮಾಡಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.